ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಓಲ್ಡ್ ಕ್ಲಾಸ್ ಒಳಗಡೆ ನಾವು WTO ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು WHO ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಹೌದಾ, ವಿಶ್ವ ಆರೋಗ್ಯ ಸಂಸ್ಥೆ. ನೋಡ್ರಿ, ಇದು ಬಹಳ ಮಹತ್ವಪೂರ್ಣ. ಯಾಕಪ್ಪ ಅಂತಂದ್ರ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಹೇಳ್ರಿ? ಹೆಲ್ತ್, ಆರೋಗ್ಯ, ವಿಶ್ವ ಆರೋಗ್ಯ ಸಂಸ್ಥೆ. ಓಕೆನಾ? ಹೌದು ಹೇಳ್ರಿ, ಹೇಳ್ರಿ, ವಿಶ್ವ ಆರೋಗ್ಯ ಸಂಸ್ಥೆ. ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಕೆಲಸ ಮಾಡ್ತದಪ್ಪ, ಏನೇನಿಲ್ಲ. ಸೊ ನಿಮ್ಗೆ ಓದ್ ಕ್ಲಾಸ್ ತರಗತಿ ಒಳಗಡೆ ನಾನು ಒಂದಿಷ್ಟು ಅಂಶಗಳನ್ನ ಹೇಳಿದ್ನಿ, ಯಾವ ರೀತಿ ಎಕ್ಸಾಮ್ ಒಳಗಡೆ ಕ್ವಶನ್ ಕೇಳ್ತಾರ ಅನ್ನೋದು. ಅದನ್ನ ಒಂದಿಷ್ಟು ಒಳ್ಳೆ ಒಂದು ರಿಪ್ಲೇಸ್ ಮಾಡ್ತ ನೋಡ್ರಿ. ಈಗ ಹೆಂಗಪ್ಪ ಅಂತಂದ್ರೆ ನಾವು ಈಗ WHO ನೋಡ್ತಾ ಇದೀವಿ, ಓಕೆನಾ? ಇಲ್ಲೆಲ್ಲ ಫ್ಯಾಕ್ಚುಯಲ್ ಗಳನ್ನ ಬರ್ದೀನಿ. ಬಟ್ ಇಲ್ಲಿ ಏನು ಅಬ್ಜೆಕ್ಟಿವ್ಸ್ ಅಂಡ್ ಮೇನ್ ಫಂಕ್ಷನ್ಸ್ ಅಂತ ಬರ್ದೀನಿ ನೋಡ್ರಿ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದ್ರ ಅದ್ರ ಉದ್ದೇಶಗಳೇನು, ಹೌದಲ್ರಿ? ಅಂದ್ರೆ WHO ನ ಉದ್ದೇಶಗಳು. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಈಗ ನೋಡ್ರಿ, ಈಗ ABCD ಆಪ್ಷನ್ಸ್ ಇರ್ತಾವ, ಹೌದಾ? ಸೊ ಏನೋ ಒಂದು ಎಕ್ಸಾಂಪಲ್ ಅಪ್ಪ, ಈಗ ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಯ್ತು ಅಂತ ಕೇಳಿದಾಗ ನಿಮಗೆ ಇಲ್ಲ 1948, 47, 50, 45 ಅಂತ ಕೊಟ್ರ ಅಂತ ಹೇಳ್ಕರಿ, ಓಕೆನಾ? ಹೌದಲ್ರಿ? ಸೊ ಇವಾಗ ನಿಮ್ಗೆ ಏನಾಗುತ್ತೆ, ಬೇಗ ಏನ್ ಮಾಡ್ತೀರಿ ನೀವು? ಡೈರೆಕ್ಟ್ಲಿ 1948 ಎಸ್ ಮಾರ್ಕ್ ಹಾಕ್ತಿರಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಇದನ್ನ ತೆಗೆದು ಕಸಿ ನೋಡಿ. ಈಗ ಹೌದಾ, ಇಲ್ಲಿ ಸ್ಥಾಪನೆ ಆಯ್ತು ಅಂತ ಮುಂದುವರ್ಸ್ಕೊಂಡು ಹೋಗಿರ್ತಾರ. ಒಂದು ಇದರ ಉದ್ದೇಶ ಆರೋಗ್ಯ ಸಂಸ್ಥೆಗಳು ಏನಪ್ಪಾ ನೋಡ್ರಿ, ಈಗ ಪ್ರಮೋಟ್ ಗ್ಲೋಬಲ್ ಹೆಲ್ತ್ ವೆಲ್ ಬೀಯಿಂಗ್ ಅಂತ ಐತಿ, ಇದನ್ನ ಹಾಕ್ಬಿಟ್ಟಿರ್ತಾರ, ಹೌದಾ? ಆಮೇಲೆ ಇದರ ಕಾರ್ಯಗಳು ಏನೇನ್ ಕೆಲಸ ಮಾಡ್ತಾರೆ ಇದು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಆರೋಗ್ಯ ಕಾರ್ಯಕ್ರಮಗಳನ್ನ ತಗೊಂಡ್ಬರ್ತದ, ಹೌದಾ? ಈ ರೀತಿ. ಆಮೇಲೆ ಈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿರ್ತಾರ, ಇನ್ನೊಂದು ಈ ಮೇಲಿನ ಎಲ್ಲವೂ ಅಂತ ಕೊಟ್ಟಿರ್ತಾರ, ಹೌದಾ? ನೋಡ್ರಿ, ಮೇಲಿನ ಯಾವುದು ಅಲ್ಲ ಅಂತಂದಾಗ ಏನಾಗುತ್ತೆ ಹೇಳ್ರಿ, ಇಲ್ಲಿ ರಾಂಗ್ ಆಗುತ್ತೆ. ಮೇಲಿನ ಎಲ್ಲವೂ ಹೌದಂತಂದ್ರೆ ಈ ಆನ್ಸರ್ ಕರೆಕ್ಟ್ ಆಗುತ್ತೆ, ಹೌದಿಲ್ರಿ? ಈ ರೀತಿ ಆಗಿರ್ತವ. ನಾನು ಯಾಕೆ ನಿಮಗೆ ಓನ್ಲಿ ಫ್ಯಾಕ್ಚುಯಲ್ ಅಷ್ಟೇ ನೆನ್ಪಿಟ್ಕೊಳ್ಳೋದಕ್ಕಿಂತ ಹೆಚ್ಚಿನದಾಗಿ ಹಿಂಗಂದ್ರೆ ಏನು ಅನ್ನೋದು ಯಾಕೆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಇದೇ ರೀಸನ್ಗೆ. ನೋಡ್ರಿ, ಇದನ್ನ ಓದಿರಪ್ಪ ಅಂತಂದಾಗ ಇದು ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದು ಹೆಂಗ್ ಅಬ್ಜೆಕ್ಟಿವ್ಸ್ ಏನಿರ್ತಾವ್ರಿ ನಮ್ ನೆನ್ಪಿಡ್ದಿರ್ತಾವ. ಯಾಕಪ್ಪ ನೋಡ್ರಿ, ಈಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ಗೆ ಯಾರೋ ಒಬ್ರು ಫ್ರೆಂಡ್ಸ್ ಅದಾರ ಅಂತ ಹೇಳ್ಕೊಳಿ, ನಿಮ್ ಸ್ನೇಹಿತಪ್ಪ. ನಿಮ್ ಸ್ನೇಹಿತ ಬಂದ್ಬಿಟ್ಟೆ ಇವ್ರು ಹೆಂಗಪ್ಪ ಅಂತ ಮನುಷ್ಯ ನೀವು ಅದ್ರ ಬಗ್ಗೆ ಇಷ್ಟು ಹೇಳ್ತಾರೆ, ನಮ್ ಫ್ರೆಂಡ್ ಹಂಗ, ನಮ್ ಫ್ರೆಂಡ್ ಹಿಂಗ ಅಂತ, ಹೌದಾ? ಬಟ್ ಅವ್ನು ಯಾವ ಒಂದ್ ಕಾಲೇಜ್ ಅಡ್ಮಿಷನ್ ಮಾಡ್ಸನ, ಅವ್ನು ಏನ್ ಓದಕ್ ಕುಂತಾನ, ಹೌದಾ? ಅಟ್ ಡೇಟ್ ಆಫ್ ಬರ್ತ್ ಏನು ಅಂತ ನಮ್ಗೆ ಗೊತ್ತಿರ್ತದ? ಎಕ್ಸಾಂಪಲ್ ಇಲ್ವಲ್ಲ? ಅದೇ ರೀತಿ ಪಸಗನೆ ಅದು ಏನಾಗಲ್ರಿ, ಬೇಗ ನೆನಪು ಬರಲ್ಲ. ಬಟ್ ಅಬ್ಜೆಕ್ಟಿವ್ಸ್ ಅಂತಂದಾಗ ಏನಾಗಿರುತ್ತ, ಅದೊಂದಿಷ್ಟು ಸ್ಟ್ರಕ್ಚರ್, ಅದೊಂದಿಷ್ಟು ಕ್ಯಾರೆಕ್ಟರ್. ಇದ್ರ ಕ್ಯಾರೆಕ್ಟರ್ ಏನಪ್ಪಾ ಅಂತ, ಇದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಇದು ಹಿಂಗ ಅಂತ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಕೇಳ್ರಿ, ವೆರಿ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ಕ್ಲಾಸ್. ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಇಲ್ಲಿ ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆ. ಸೊ ಇದು ಯಾವಾಗ ಸ್ಥಾಪನೆ ಆಯ್ತು, ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಯ್ತಪ್ಪ? ಓಕೆ, ನೋಡ್ರಿ, April 7, 1948, 1948 ಏಪ್ರಿಲ್ 7ರಂದು ಸ್ಥಾಪನೆ ಆಗ್ತದ. ಅದೇ ರೀತಿ ಆಗಿದ್ರೆ ಹೆಡ್ ಕ್ವಾರ್ಟರ್, ಕೇಂದ್ರ ಕಚೇರಿ ಐತಿ ನೋಡ್ರಿ, ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಐತಿ. ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ. ಸೊ ಓದ್ ಕ್ಲಾಸ್ ಒಳಗೆ ಸಮೇತ ನಾವು ಏನ್ ನೋಡಿದ್ವಿ ನೋಡ್ರಿ, ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ ನೋಡಿದ್ವಿ, ಹೌದಾ? ವೆರಿ ಇಂಪಾರ್ಟೆಂಟ್, ಬಹಳ ಸಲ ಏನಾಗಿ ರಿಪೀಟ್ ಅದಾವ್ರಿ ಇವು ಕೆಲವೊಂದಿಷ್ಟು, ಹೌದಾ? ಅದಕ್ಕೋಸ್ಕರ ನೋಡ್ರಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಮೆಂಬರ್ ಸ್ಟೇಟ್ಸ್, ಅದರ್ ಏನಪ್ಪಾ ಅಂದ್ರೆ ಕಂಟ್ರೀಸ್ ಎಷ್ಟದ ಹೇಳ್ರಿ, 194 ಅಂತ ಹೇಳ್ರಿ. ನಾವು ಲಾಸ್ಟ್ ಹೈಯೆಸ್ಟ್ ಎಲ್ಲಿ ನೋಡಿದ್ವಿ ಹೇಳ್ರಿ, 193 ನೋಡಿದ್ವಿ ದೇಶಗಳನ್ನ. 193 ರಾಷ್ಟ್ರಗಳು ಎಲ್ಲಿ ನೋಡಿದ್ವಿ ಹೇಳ್ರಿ, UN ನೋಡಿದ್ವಿ, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್, ವಿಶ್ವಸಂಸ್ಥೆ ಒಳಗೆ ನೋಡಿದ್ವಿ. ಇಲ್ಲಿ ಏನ್ರಿ 194 ಅಂತ ಹೇಳ್ತಿದ್ದೀರಾ, ಎಲ್ಲಿರೋದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದ್ರಿ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಪದೇ ಪದೇ ನಿಮಗೆ ಕಂಪ್ಯಾರಿಟಿವ್ ಆಗಿ ಕೊಡ್ತಿರ್ತೀನಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಪೇರೆಂಟ್ ಆರ್ಗನೈಜೇಷನ್ ಅಂತ ಹೇಳ್ಯಾರ. ಅಂದ್ರ ಇದರ ಒಂದು ವಿಶೇಷ ಅಂಗ ರೀ. ಯಾವ್ದ್ರ ವಿಶೇಷ ಅಂಗ? UN ವಿಶೇಷ ಅಂಗ ಯಾವ್ದು ಹೇಳ್ರಿ?
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಈ ರೀತಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇವೇನು ನೀವು ಅನ್ಕೊಂಬಿಡ್ರಿ, ಈಗ ಇವೇನು ಹೋಯ್ತಾರ ಇದ್ರ ಕೆಳಗಡೆ ಎಲ್ಲ ಒಂದಿಷ್ಟು ವಿಶೇಷ ಅಂಗಗಳು ಅಂಗ ಸಂಸ್ಥೆಗಳೆಲ್ಲ ಬರ್ತವ್ರೆ. ಅವ್ರೆಲ್ಲ ಯಾರಪ್ಪ ಅಂತಂದ್ರ ಹೆಂಗ್ ನೆನ್ಪಿಟ್ಕೋಬೇಕ್ರಿ ಯಾವಾಗ್ಲೂ. ಅರ್ಥ ಆಯ್ತಲ್ಲ ಇವಾಗ ಏನ್ ಬರ್ದಿನಂತ? ನೆಕ್ಸ್ಟ್ ನೋಡ್ರಿ, ಕರೆಂಟ್ ಡೈರೆಕ್ಟರ್ ಜನರಲ್ ಹಿಂಗ. ನಾನು ಮೊನ್ನೆ ಹೇಳಿದ್ನಿ ಮೆಂಬರ್ಸ್ ಒಳಗಡೆ ಇದು ಎಕ್ಸ್ಪೆಷಲಿ ಏನಪ್ಪಾ ಅಂತಂದ್ರ ಅಫಿಷಿಯಲ್ ಲ್ಯಾಂಗ್ವೇಜ್ ಓದ್ ಕ್ಲಾಸ್ ಒಳಗೆ ನೋಡ್ರಿ ಅಫಿಷಿಯಲ್ ಲ್ಯಾಂಗ್ವೇಜ್ ನಾ ಎಷ್ಟು ಹೇಳಿನಂತ ಅದನ್ನ ಕಮೆಂಟ್ ಒಳಗೆ ಹಾಕ್ರಿ. ಕಮೆಂಟ್ ಬಾಕ್ಸ್ ನ ಕಮೆಂಟ್ ಹಾಕಿರೋಕ ಸಾಧ್ಯ ಆಗಿರ್ಬೇಕು. ವೆರಿ ಇಂಪಾರ್ಟೆಂಟ್. ಓದ್ ಕ್ಲಾಸ್ ಒಳಗಡೆ ನಾನು ಅಫಿಷಿಯಲ್ ಲ್ಯಾಂಗ್ವೇಜ್ ಎಷ್ಟು ಹೇಳಿದ್ನಿ ಹೇಳ್ರಿ? 3 ಲ್ಯಾಂಗ್ವೇಜ್ ಗಳನ್ನ ಹೇಳಿನಿ. ಯಾವ್ಯಾವು? WTO ಅಫಿಷಿಯಲ್ ಲ್ಯಾಂಗ್ವೇಜಸ್, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಓಕೆನಾ? ನೋಡ್ರಿ ಇಲ್ಲಿ ಡೈರೆಕ್ಟರ್ ಜನರಲ್ ಯಾರದರಪ್ಪ ಅಂತಂದ್ರೆ ಟೆಡ್ರೋಸ್ ಅಡನೋಮ್ ಗೆಬ್ರಿಯೇಸಸ್ ಅಂತ. ನೋಡ್ರಿ ಹೆಂಗೈತೆ ಸರ್, ಹೌದಾ? ಬೇಗ ಓದಾಕ ಸಮೇತ ಬರೋದಲ್ರಿ. ನಮ್ ನಿನ್ನೆ ಒಂದು ಹೇಳಿದ್ವಿ, ಅವರು ನೈಜೀರಿಯಾ ದೇಶದವರು, ಹೌದಾ? ಇವರು ಸಮೇತ ನೋಡ್ರಿ ಆಫ್ರಿಕನ್ ಕಂಟ್ರಿ ಅವರು. ಇವ್ರು ಯಾವ ದೇಶದವ್ರಂತ ನನಗೆ ಗೊತ್ತೈತ್ರಿ. ಇದು ಸಮೇತ ಏನ್ ಮಾಡ್ಬೇಕು ಹೇಳ್ರಿ, ನೀವು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕ್ರಿ. ನಾನು ಹೇಳ್ಬಿಡ್ತಿದ್ನಿ ಇವಾಗ. ಫಾರ್ ಎಕ್ಸಾಂಪಲ್ ನೋಡ್ರಿ ಆಫ್ರಿಕನ್ ಕಂಟ್ರಿ ಅಂತ ಹೇಳಿ ನೋಡ್ರಿ, ಇವ್ರು ಸಮೇತ ಏನ್ ಹೇಳ್ರಿ ಆಫ್ರಿಕನ್ ಕಂಟ್ರಿ ಅವರು, ಹೌದಾ? ಆಫ್ರಿಕನ್ ಕಂಟ್ರಿ ಅಂತಂದ್ರೆ ಏನ್ ಹೇಳ್ರಿ? ಕಂಟ್ರಿ ಅಂದ್ರೆ ಏನ್? ದೇಶ, ಹೌದಾ? ಸೊ ಈಗ ಆಫ್ರಿಕನ್ ಖಂಡ ಅದಲ್ರಿ, ಕಾಂಟಿನೆಂಟ್ ಇವಾಗ ಗೊತ್ತಾಗತ್ತಾ? ಆ ಒಂದು ಆಫ್ರಿಕಾದ ದೇಶದವರು, ಹೌದಾ? ಇನ್ನೊಂದು ಬರ್ತಾರೆ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಯನ್ ಅಂತ ಸಂಘಟನೆ. ಈ ಹೆಂಗ ನಾವು WTO ಹೆಂಗ್ ನೋಡಕ್ ಕುಂತೀವ್ರಿ, ಅದ್ರಂಗತಿ ಇದನ್ನು ಸಮೇತ ನೋಡ್ತೀರಿ. ಅದ್ರ ಬಗ್ಗೆನೇ ಹೇಳ್ತೀನಿ. ಅದ್ರಾಗ ಎಷ್ಟು ರಾಷ್ಟ್ರಗಳದವ ಎಷ್ಟಿಲ್ಲ, ಹೌದಾ? ಯಾವ ಸೇರ್ಕೊಂಡಿಲ್ಲ ಅದನ್ನು ಸಮ ಡಿಸ್ಕಷನ್ ನಮ್ಗೆ. ಓಕೆ, ನೆಕ್ಸ್ಟ್ ನೋಡ್ರಿ ಇದ್ರ ಮೋಟೋ ಏನ್ ಹೇಳಿದ್ರು? ದೇಹವಾಕ್ಯ. ಅರ್ಥ ಮಾಡ್ಕೇರಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಎಕ್ಸಾಮ್ಗಳು ಏನ್ ಕೇಳಾಕ್ ಕುಂತಾರ ಹೇಳ್ರಿ? ಇದನ್ನ ಕೇಳಾಕ್ ಕುಂತಾರ, ಮೋಟೋನ ಕೇಳಾಕ್ ಕುಂತಾರ. ಫಾರ್ ಎಕ್ಸಾಂಪಲ್ ಈ ವರ್ಷ ನಡೆದಿರ್ತಕ್ಕಂಥ ಯಾವ್ದೋ ಒಂದು ಸಮ್ಮೇಳನ ಅನ್ಕೋರಿ, ಒಂದು ಸಭೆ ಅನ್ಕೋರಿ, ಅದ್ರ ಒಂದು ಉದ್ದೇಶ ಏನಪ್ಪ ಅದ್ರ ಮೋಟೋ ಅಂತ ಇರುತ್ತೆ, ಹೌದಾ? ಅದನ್ನ ಬಹಳ ಸಲ ಎಕ್ಸಾಮ್ ಕೇಳ್ತಿರ್ತಾರ. ಸೊ ನೋಡ್ರಿ ಇವ್ರದ ಮೋಟೋ ಏನ್ ಹೇಳ್ರಿ? ಹೆಲ್ತ್ ಫಾರ್ ಆಲ್, ಹೌದಾ? ಆರೋಗ್ಯ ಎಲ್ಲರಿಗಾಗಿ ಬೇಕಾದ್ರೆ ಎಲ್ಲರಿಗೆ ಆರೋಗ್ಯ, ನಾವೆಲ್ಲರೂ ಆರೋಗ್ಯವಾಗಿ ಇದೀವಿ ಅನ್ನೋದಕ್ಕೋಸ್ಕರ ನಾವು ಕ್ಲಾಸ್ ಮಾಡಕ್ ಕುಂತೀವಿ, ನೀವು ಕ್ಲಾಸ್ ಮಾಡಕ್ ಕುಂತೀರಿ. ದಟ್ ಈಸ್ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ರಿಯಲಿ ರೀ, ಇವೀಗ ಬಹಳ ಮಂದಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಯಾಕಪ್ಪ ಅಂತಂದ್ರ ಹೆಲ್ತ್ ಒಂದಿಷ್ಟು ಏನಾದ್ರು ಅಪ್ಸೆಟ್ ಆದಾಗ ಗೊತ್ತಾಗದ ಯಾಕೆ ಹೆಲ್ತ್ ಇಸ್ ವೆಲ್ತ್ ಅಂತಂತಾರಪ್ಪ ಅಂತಂದ್ರ. ಅಲ್ಲಿ ಅದೇ ಅಂತಾರೆ, ಎಷ್ಟೇ ಅನುಭವದ ನುಡಿಗಳು ನಮಗೆ ಗೊತ್ತಿದ್ರು ಕೇಳಿದ್ರು ಇನ್ನೊಬ್ರು ಯಾರೇ ಹೇಳಿದ್ರು ನಾವ್ ಅದನ್ನೇನ್ ಮಾಡಲ್ಲ ಹೇಳ್ರಿ, ಅದನ್ನ ಬೇಗ ನಮಗೆ ಅಡಾಪ್ಟ್ ಮಾಡ್ಕೊಳಲ್ಲ. ಬಟ್ ಅದೇ ಎಕ್ಸ್ಪೀರಿಯನ್ಸ್ ನೀವೇ ಮಾಡಿದ್ರೆ, ಅದೇ ಅನುಭವಿಸಿ ನೀವು ಕಲ್ತಾಗಪ್ಪ ಏನಾಗುತ್ತೆ ಹೇಳ್ರಿ, ಅದರ ಒಂದು ಇಂಪ್ಯಾಕ್ಟ್ ಜಾಸ್ತಿ ಇರ್ತದ. ಸೊ ಅದಕ್ಕೆ ಹೇಳ್ತಾರೆ ಕೆಲವೊಂದಿಷ್ಟು ಬಲ್ಲವರಿಂದ ಕಲಿಬೇಕಂತ ಸೋಮೇಶ್ ಶತಕದೊಳಗೆ ಹೇಳ್ತಾರ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಲ್ಲವೂ ನೀವು ಅನುಭವಿಸಿ ಕಲಿಯಕ್ ಆಗುತ್ತೆ ಹೇಳ್ರಿ, ಆಗಲಿಲ್ಲ. ಅದಕ್ಕೋಸ್ಕರನೇ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳಿಂದ ಬೆಳೆದು, ಕೆಲವೊಮ್ಮೆ ಸುಜ್ಞಾನದಿಂದ ಹರಿಯಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಎದಕ್ಕೆ ಕೇಳಕ್ ಒಂದಿನಪ್ಪ ಅಂದ್ರೆ ಹೆಲ್ತ್ ಈಸ್ ವೆಲ್ತ್. ನಿಮಗೆ ಹೆಲ್ತ್ ಚೆನ್ನಾಗಿದ್ರಪ್ಪ ಅಂತಂದಾಗ ನೀವು ಓದಕ್ ಸಾಧ್ಯ ಆಗುತ್ತಾ, ಓದಿದ್ರೆ ನೀವೇನಾದ್ರು ಅಚೀವ್ಮೆಂಟ್ ಸಾಧ್ಯ ಆಗುತ್ತಾ. ಅದಕ್ಕೆ ಫಸ್ಟ್ ಪ್ರಿಪರೇಷನ್ ಹೇಳ್ರಿ ಹೆಲ್ತ್. ನೆಕ್ಸ್ಟ್ ಯಾವ್ದಕ್ಕಾದ್ರೂ ಪ್ರಿಪರೇಷನ್, ಎಕ್ಸ್ಪೆಷಲಿ ಸ್ಟಡಿ ಆಗಿರ್ಬೋದು, ನಿಮ್ ಪರ್ಪೋಸ್ ಆಗಿರ್ಬೋದು, ಮೊದ್ಲು ಆರೋಗ್ಯ ಮುಖ್ಯ, ಹೌದಾ? ನೀವೇನ್ ಸಂಪಾದನೆ ಮಾಡಿದ್ರು ಆರೋಗ್ಯ ಸಂಪಾದನೆ ಮಾಡೋಕಪ್ಪ ಅಂದ್ರೆ ಇಟ್ ಇಸ್ ವೆರಿ 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 ಟಫ್. ನೆಕ್ಸ್ಟ್ ನೋಡ್ರಿ ಮೇನ್ ಥಿಂಕ್ ಏನೊಂದಪ್ಪ ಅಂತಂದ್ರೆ ಇಲ್ಲಿ ಹೇಳ್ರಿ, ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಆರೋಗ್ಯ ದಿನ ಎಂದು ಯಾವಾಗ ಆಚರಣೆ ಮಾಡ್ತಾರ? ಇದೇ ರೀ PC ಎಕ್ಸಾಮ್ ಬರೋದು ಇಂಥವೇ, ಇವೇ ಎಕ್ಸಾಮ್ ಬರೋದು. ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇವ್ರು ಏನ್ ಮಾಡಿ ಟ್ರೈ ಮಾಡಕ್ ಕುಂತಾರಪ್ಪ ಅಂದ್ರೆ ಹಿಂಗ್ ಬರ್ತವ್ರಿ ಎಕ್ಸಾಮಿಗ ಕ್ವಶನ್ಸ್. ಅರ್ಥ ಆಯ್ತಲ್ಲ? ನಾವು ಎರಡನ್ನು ಓದ್ಕೊಂಡ್ಬಿಟ್ರೆ ಏನಾಯ್ತು ಹೇಳ್ರಿ, ಸೇಫ್. ನಾವು ಸೇಫ್ ಜೂನಿಯಾಗ ಇರ್ತೀವಿ. ದಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ನೋಡ್ರಿ 7th ಏಪ್ರಿಲ್, ನೋಡ್ರಿ 7th ಏಪ್ರಿಲ್ ನ ಯಾಕಪ್ಪ ಅಂತಂದ್ರಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ವೈ ಬರ್ಬೇಕ್ರಿ ಕ್ವಶನ್ ಮಾರ್ಕ್. ನಾನು ಹೇಳಿನಿ, ನೀವು ಎಷ್ಟು ಕ್ವಶನ್ ಮಾರ್ಕ್ ಬರ್ತಾ ನೀವ್ ಅಷ್ಟೇನ್ ಮಾಡ್ತೀರ ಹೇಳ್ರಿ, ಅಪ್ಡೇಟ್ ಆಗ್ತೀರಿ. ಓಕೆನಾ? ಯಾಕೆ ಬಂತ್ರಿ ಸರ್? ಹೌದು, 7 ಡೇಟ್ ಅನ್ನ ಯಾಕೆ ನಾವು ಏಪ್ರಿಲ್ 7th ಯಾಕೆ ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಆಚರಣೆ ಮಾಡ್ತೀವಿ ಅಂತಂತ ಅಂದಾಗ ಏನಾಗುತ್ತೆ ಹೇಳ್ರಿ, ಸ್ವಿಟ್ಜರ್ಲ್ಯಾಂಡ್ ಒಳಗಡೆ ಈಗೇನು ರಾಷ್ಟ್ರಗಳೆಲ್ಲ ಅದಾವಲ್ರಿ, ಇಲ್ಲಿ ಸ್ಥಾಪನೆ ಆಗೈತ್ರಿ. ಈ ರಾಷ್ಟ್ರಗಳು ಸೇರಿ ಹೇಳ್ರಿ, ಇದಕ್ಕಿನ ಮುಂಚಿತವಾಗಿರ್ತಕ್ಕಂಥ ರಾಷ್ಟ್ರಗಳದಾವ. ಇಲ್ಲಿ ನೋಡ್ರಿ ಸ್ಟೇಟ್ಸ್ ಅಂತ ಕೊಟ್ಟಾರ,
ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ಸ್ಗೂ ಕಂಟ್ರಿಗೂ ಬಹಳ ವ್ಯತ್ಯಾಸ ಐತ್ರಿ, ಹೌದಾ? ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಅದಂತಂದ್ರೆ ಬಹಳ ವಿಷಯ ಹಲವಾರು ಐತ್ರಿ ಅದ್ರಾಗ, ಹೌದಾ? ಯಾಕೆ ಯಾವ್ದಕ್ ಸ್ಟೇಟ್ ಅಂತಾರ, ಕಂಟ್ರಿ ಅಂತಾರ, ಹೌದಾ? ಕೆಲವೊಂದಿಷ್ಟು ನೇಷನ್ಸ್ ಏನದವ್ರಿ ಇಲ್ಲಿ. ಈಗ ನೋಡ್ರಿ 193 ರಾಷ್ಟ್ರಗಳದಾವ್ರಿ. ರಾಷ್ಟ್ರಗಳ ಬೇರೆ, ಸ್ಟೇಟ್ಸ್ ಬೇರೆ, ಹೌದಾ? ಕೆಲವೊಂದಿಷ್ಟು ಒಂದು ಪ್ರದೇಶಗಳಿಗೆ ಏನ್ ಕೊಟ್ಟಿಲ್ರಿ, ಇವೇನು ರೆಕಗ್ನೈಸೇಷನ್ ಮಾಡಿಲ್ಲ, ಹೌದಾ? ಗುರುತಿಸಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಓಕೆನಾ? ನೋಡ್ರಿ ಇಲ್ಲಿ ಏನ್ ಹೇಳಕ್ ಹೋಗಿದ್ದಪ್ಪ ಅಂತಂದ್ರೆ, ಯಾಕೆ ನಾವು ಏಪ್ರಿಲ್ 7th ನಾವು ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಐತಲ್ರಿ, ಸ್ಥಾಪನೆ ಆದ ದಿನದ ಕಾರಣಕ್ಕಾಗಿ ಏನ್ ಮಾಡ್ತೀವಿ ನಾವು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಏನ್ ಮಾಡಕ್ ಕುಂತೀವಿ, ಆಚರಣೆ ಮಾಡಕ್ ಕುಂತೀವಿ. ಇನ್ನೊಂದು ನೋಡ್ರಿ, ಈಗ ಇದೆಲ್ಲ ಏನ್ ಹೇಳ್ರಿ, ನಾವ್ ಎದಕ್ ಏನ್ ಮಾಡಕ್ ಕುಂತೀವಿ, ಎಜುಕೇಶನ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ, ಹೌದಲ್ರಿ? ಅದೇ ರೀತಿಯಾಗಿ ನ್ಯಾಷನಲ್ ಎಜುಕೇಶನ್ ಡೇ ಯಾವಾಗ ಆಚರಣೆ ಮಾಡ್ತಾರ ಮತ್ತು ಯಾರ ನೆನಪಿಗಾಗಿ, ಇದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಎಷ್ಟು ಜನ ನೀವು ಇಂಟ್ರಾಕ್ಷನ್ ಆಗದಿರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಕ್ವಶನ್ ಹೇಳಿದ್ ಹೇಳ್ರಿ, ಅಫಿಷಿಯಲ್ ಲ್ಯಾಂಗ್ವೇಜಸ್, ಅದಾದ್ಮೇಲೆ ಇನ್ನೊಂದೇನೋ ಕ್ವಶನ್ ಹೇಳಿದ್ ಹೇಳ್ರಿ, ಇವರು ಯಾವ ದೇಶದವರು, ಹೌದಾ? ಅದಾದ್ಮೇಲೆ ಎಜುಕೇಶನ್ ಸಂಬಂಧಪಟ್ಟಂಗೆ ನ್ಯಾಷನಲ್ ಎಜುಕೇಶನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಮತ್ತು ಯಾರ ನೆನಪಿಗಾಗಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅವಾಗ ಏನ್ ಕ್ವಶನ್ ಕೇಳ್ತ ನೋಡ್ರಿ, ಪಕ್ಕ ಎಕ್ಸಾಮ್ ರಿಲೇಟೆಡ್ ಇರ್ತಾವ. ಓಕೆನಾ? ಅರ್ಥ ಆಯ್ತು ನೋಡ್ರಿ, ಇದು ವರ್ಲ್ಡ್ ಹೆಲ್ತ್ ಡೇ. ಆಮೇಲೆ ನೋಡ್ರಿ ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್, ನೋಡ್ರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟರಲ್ಲಿ 6. ನಾವು ಇದಕ್ಕಿಂತ ಮುಂಚೆ 6 ಎಲ್ಲಿ ನೋಡಿದ್ವಿ ಹೇಳ್ರಿ, UNOದಾಗ ನೋಡಿದ್ವಿ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಒಳಗಡೆ ನಾವು ನೋಡಿದ್ವಿ. ಎಷ್ಟು ಹೇಳ್ರಿ, ಇವೇ ಇರ್ತಕ್ಕಂಥ 6 ಭಾಷೆಗಳು. ನೋಡ್ರಿ, ಫಸ್ಟ್ ಒನ್ ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಹೌದಾ? ಇದ್ರ ಒಳಗಡೆನೆ ಏನೈತೆ ಹೇಳ್ರಿ, 3 ಲ್ಯಾಂಗ್ವೇಜಸ್ಗಳು ಅದಾವ. WTO ಒಳಗಡೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅವು ಯಾವಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಂತ ಆಲ್ರೆಡಿ ನಾನು ಹೇಳಿದೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ರೀಜನಲ್ ಆಫೀಸಸ್, ಹೌದಾ? ಅಂದ್ರ ಪ್ರಾಂತೀಯವಾಗಿ ಅಥವಾ ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ಕಚೇರಿಗಳು ಎಲ್ಲೆಲ್ಲಿ ಕೊಟ್ಟಾರಪ್ಪ ಇವರು ಪ್ರಾದೇಶಿಕವಾಗಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡ್ರಿ, ಇದೆಲ್ಲ ದೊಡ್ಡದೈತ್ರಿ ಜಗತ್ತು, ಹೌದಾ? ನೀವು ಈ ಭಾಗದಾಗ ಒಂದ್ ಕಚೇರಿ ಮಾಡ್ರಿ, ಈ ಭಾಗದಾಗ ಒಂದಿಷ್ಟು ಕಚೇರಿ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಇದು ಹೆಲ್ತ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ರೀ. ಬಹುಬೇಗ ನಾವೇನಾಗಬೇಕು, ರಿಯಾಕ್ಟ್ ಆಗ್ಬೇಕು, ರೆಸ್ಪಾನ್ಸ್ ಕೊಡ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ, ಹೌದಾ? ನೋಡ್ರಿ, ಹಿಂಗ್ ನೆನಪು ಬರಬೇಕು, ಯಾಕೆ ಅಲ್ಲಿ ಮಾಡ್ಯಾರ ಅಂದ್ಬಿಟ್ಟೆ ನೆನಪು ಬರಬೇಕು. ಇದು ಹೆಲ್ತ್ ಸಂಬಂಧಪಟ್ಟಿರ್ತಕ್ಕಂಥ ಬಹಳ ಸೆನ್ಸಿಟಿವ್ ವಿಷಯ ರೀ. ಹಿಂಗ ನಿಮ್ ಮೈಂಡ್ ಹೆಂಗ್ ಓಡ್ಬೇಕಂದ್ ಕಟಕ ಅಂತ ಓಡ್ತಿರ್ಬೇಕ್ರಿ, ಇದೇ ಸ್ಪೀಡ್ ಅಲ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಇರ್ಲಿ, ಆಫ್ರಿಕಾದೊಳಗಡೆ ನೋಡ್ರಿ AFRO, ಹೌದಾ? ಕಚೇರಿ ಇದೆ ರೀ, ಹೌದಾ? ಇದು ನೋಡ್ರಿ ಎಲ್ಲೈತಪ್ಪ ಅಂದ್ರ ಬ್ರೆಜಿವಿಲಾ, ರಿಪಬ್ಲಿಕ್ ಆಫ್ ಕಾಂಗೋದ ಕ್ಯಾಪಿಟಲ್ ಸಿಟಿ ರೀ, ಹೌದಾ? ರಿಪಬ್ಲಿಕ್ ಆಫ್ ಕಾಂಗೋ ಐತಲ್ರಿ. ಇದ್ರ ಮೇಲೆ ಏನಪ್ಪಾ ಅಂತಂದ್ರ ಭಾರತದ ಒಂದು ಮಧ್ಯಭಾಗದಲ್ಲಿ ಒಂದು ರೇಖಾಂಶ ಏನಾಗತ್ರಿ, ಈ ರೀತಿಯಾಗಿ ಹೋಗುತ್ತ, ಹೌದಾ? ಆ ರೇಖಾಂಶ ಸಮತೆ ನೋಡ್ರಿ, ರಿಪಬ್ಲಿಕ್ ಆಫ್ ಕಾಂಗೋದ ಮೇಲೆ ಸಮತೆ ಏನಾಗತ್ರಿ, ಹೋಗೈತಿ. ಅದ್ರ ಮೇಲೆ ನಿಮಗೆ ಏನ್ ಕ್ವಶನ್ ಅಪ್ಪ ಅಂದ್ರೆ, ಆ ರೇಖಾಂಶ ಯಾವುದು, ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ, ಅದೇ ರೀತಿ ಆಫ್ರಿಕಾ ಖಂಡ ಅನ್ನೋದಕ್ಕಿಂತ ರೀ ಇಡೀ ಜಗತ್ತಿನ ದೇಶಗಳ ಮೇಲೆ ಯಾವ್ಯಾವ ದೇಶಗಳ ಮೇಲೆ ಆ ಒಂದು ರೇಖೆ ಹೋಗಿದೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಡೆಫಿನೆಟ್ಲಿ ಎಕ್ಸಾಮ್ ರಿಲೇಟೆಡ್, ಹೌದಾ? ಹಾಗೆ ನೋಡ್ರಿ, ನೆಕ್ಸ್ಟ್ ಅಮೆರಿಕದೊಳಗಡೆ ಒಂದು ಆಫೀಸ್ ಮಾಡ್ರಿ. ನೋಡ್ರಿ ಇಲ್ಲಿ PAHO ಎಲ್ಲಿ ನೋಡ್ರಿ, ಇದು ವಾಷಿಂಗ್ಟನ್ DC ಕೇಂದ್ರ ಕಚೇರಿ. ಡೈರೆಕ್ಟ್ ಕ್ವಶನ್ ಇರ್ತದೆ, ಎಷ್ಟೇ ಇರ್ತದ, ಎಲ್ಲಿಪಾ ಅಂತ, ಎಲ್ಲಿ ಕೇಂದ್ರ ಕಚೇರಿ ಐತೆ ಅಂತ. ನಾನು ಇದನ್ನ ಏನ್ ಕಂಡಿದ್ದೀರಪ್ಪ ಅಂತಂದ್ರ ಸೌತ್ ಈಸ್ಟ್ ಏಷ್ಯನ್ಸ್ ಅಂತ ಐತ್ರಿ, ಹೌದಾ? ಸೇರೋ ಇದು ನ್ಯೂ ಡೆಲ್ಲಿಯಾಗ ಐತಿ. ಇದು ಬಹಳ ಇಂಪಾರ್ಟೆಂಟ್ ನನಗೆ. ಸೊ ಅದ್ರ ನಡುವೆ ಒಂದಿಷ್ಟು ನಿಮ್ಗೆ ಇರ್ಲಿ ಅನ್ನೋದಕ್ಕೋಸ್ಕರ ನಾವ್ ಇದನ್ನೆಲ್ಲ ತಗೊಂಬಂದಿನ್ರಿ. ಓಕೆನಾ? ನೆಕ್ಸ್ಟ್ ನೋಡ್ರಿ ಇಲ್ಲಿ ಥರ್ಡ್ ಒನ್ ಈಸ್ಟರ್ನ್ ಮೆಡಿಟೇರಿಯನ್. ಸೊ ಇಲ್ಲಿ ನೋಡ್ರಿ ಮೆಡಿಟೇರಿಯನ್ ಏನ್ರಿ, ಮೆಡಿಟೇರಿಯನ್ ಸಿ ಕೇಳಿರಲ್ಲ, ಮೆಡಿಟೇರಿಯನ್ ಸಿ ಸಮುದ್ರ, ಹೌದಾ? ಎಲ್ಲಿ ಬರ್ತದ, ಮೆಡಿಟೇರಿಯನ್ ಸಿ. ಇದು ನೆಕ್ಸ್ಟ್ ನಿಮಗೆ ಒಂದು ಕ್ಲಾಸ್ ಇದೊಂದು ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ವರ್ಲ್ಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಮಾಡಂದ್ರೆ ಒಂದಿನ ಮಿನಿಮಮ್ 1 hour ಕ್ಲಾಸ್ ಆಗುತ್ತೆ. ವರ್ಲ್ಡ್ ಮ್ಯಾಪ್ ಬಗ್ಗೆ
ಯಾಕಪ್ಪ ಅಂತಂದ್ರ ಈಗ ಮೆಡಿಟೇರಿಯನ್ ಸಿ ಒಳಗೊಂಡಿರ್ತಕ್ಕಂಥ ರಾಷ್ಟ್ರಗಳು ಯಾವುವು, ಅಲ್ಲಿ ಯಾಕೆ ಕರೀತಾರ, ಹೌದಾ, ಇದೆಲ್ಲ ಗಲ್ಫ್ ಕಂಟ್ರಿಗಳೆಲ್ಲ ಬರ್ತಾವ್ರಿ. ಗಲ್ಫ್ ಕಂಟ್ರಿಗಳಲ್ಲಿ ಬರ್ತಾವ, ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಬರ್ತಾವ, ಹೌದಾ, ಯುರೋಷಿಯನ್ ಕಂಟ್ರಿಗಳಲ್ಲಿ ಬರ್ತಾವ. ಇವೆಲ್ಲ ಹೆಂಗ ಏನು ಅಂತ ಬಗ್ಗೆ ಸಂಬಂಧ ಅದಕ್ಕೂ ಕ್ಲಾಸ್ ಮಾಡಿ ಕೊಡ್ತಾನೆ. ಇದು ಮೆಡಿಟೇರಿಯನ್ ಅಂತ ನನ್ ಬಂದ್ಬಿಟ್ಟನೆ ಆ ವಿಷಯ ನನ್ ಬಂತು. ಓಕೆನಾ, ಮಾಡಿ ಕೊಡ್ಬೇಕಾ ಬ್ಯಾಡ್ ಬಗ್ಗೆ ನೀವು ಎಸ್ ಆರ್ ನೋ ಕಮೆಂಟ್ ಹಾಕ್ಬೇಕ್ರಿ. ಎಸ್ ಅಂತ ಕಮೆಂಟ್ ಹಾಕಿರಪ್ಪ ಅಂತಂದ್ರೆ ಎಷ್ಟು ಜನ ಎಷ್ಟು ಅಂತ ಕಮೆಂಟ್ ಹಾಕ್ತಾರೆ ಅಷ್ಟು ಬೇಗ ಕ್ಲಾಸ್ ಮಾಡಿ ಕೊಡ್ತಾರೆ. ಡಿಪೆಂಡ್ ಅಪಾನ್ ಯು. ಓಕೆನಾ, ನೆಕ್ಸ್ಟ್ ನೋಡ್ರಿ, ಇದು ಎಲ್ಲಿಪ್ಪ ಅಂತಂದ್ರೆ ಕೈರೋ, ಈಜಿಪ್ಟ್ ಒಳಗಡೆ ಐತ್ರಿ. ಈಜಿಪ್ಟ್ ರಾಜಧಾನಿ ಯಾವ್ದು ಹೇಳ್ರಿ? ಕೈರೋ. ಹೌದಾ, ಈ ರೀತಿ ರೀ ಕ್ವಶನ್ ಸಮೇತ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇಲ್ಲಿ ಎಷ್ಟು ನೋಡಿದ್ವಿ ಈಗ ಅಲ್ಲೇ ನಾವು ಈಜಿಪ್ಟ್ ನೋಡಿದ್ವಿ, ಕಾಂಗೋ ನೋಡಿದ್ವಿ, ಯುಎಸ್ಎ ನೋಡಿದ್ವಿ. ಎಷ್ಟದು? 3 ಅದು. ಕೆಳಗಡೆ ಡೆನ್ಮಾರ್ಕ್ ಒಂದ್ ಐತ್ರಿ, ಹೌದಾ, 4 ಅದು. ಈಗ ನಿಮ್ಗೆ ಏನ್ ಮಾಡ್ತಾರೆ, ABCD ಇಲಾಖೆ ನೋಡ್ರಿ 4 ಕೊಟ್ಬಿಟ್ಟಿರ್ತಾರ. 4 ಕೊಟ್ಟು ಏನ್ ಮಾಡಿರ್ತಾರ, ಅದ್ಲಿ ಬಿದ್ಲಿ ಮಾಡ್ಬಿಟ್ಟಿರ್ತಾರೆ. ಈಗ ಇಲ್ಲಿ ಹಾಕಿರ್ತಾರ, ಇಲ್ಲಿ ಹಾಕ್ಬಿಟ್ಟಿರ್ತಾರ. ಅವಾಗ ಏನ್ ಮಾಡ್ತಾರೆ, ನಿಮಗೆ ಇದನ್ನ ಒಂದೇ ಮಾರ್ಕ್ಸ್ ಕ್ವಶನ್ ಅದು ಒಂದಿಷ್ಟು ಬರ್ರಿ ಕೇಳ್ಬಿಟ್ಟಿರ್ತಾರ. ಅರ್ಥ ಆಯ್ತಲ್ಲ, ನಾ ಅದಕ್ಕೆ ಹೇಳ್ತಿರ್ತೀನಿ. ಒಂದ್ಸಲ ನಿಮ್ಗೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿದ್ರೆ ಸಖತ್ತಾಗಿ ಅನಾಲಿಸಿಸ್ ಆಗತ್ತರ, ಅದ್ರಾಗ ಮಾತ್ರ ನೋ ಡೌಟ್ ಪಕ್ಕ. ನೋಡ್ರಿ, ಈಗ ಜಸ್ಟ್ ಇದು ಒಂದು ಕ್ವಶನ್ ಮಾಡತ್ತಂತ ಅಂದ್ರಕ್ಕೆ ನಾನು ಈ ರೀತಿಯಾಗಿ ಹೇಳಾಕುಂತೀನಿ, ಹೌದಾ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಇದೇ ರೀತಿ ಕ್ವಶನ್ ಹೆಂಗ್ ಬರ್ತಾವ ನಮಗ್ ಏನ್ ಹೇಳ್ರಿ, ಓನ್ಲಿ ಎಕ್ಸಾಮ್ 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 ಓರಿಯೆಂಟೇಷನ್ ಇಟ್ಟಂಗ ಸ್ಟಡಿ ಮಾಡ್ಬೇಕು, ಅದರ್ವೈಸ್ ನೋ. ಓಕೆನಾ, ಹಿಂಗೆ ನೋಡ್ರಿ, ಕೈರೋ ಈಜಿಪ್ಟ್, ಹೌದಾ, ಕೈರೋ ರಾಜಧಾನಿ ಯಾವ್ದು ಹೇಳ್ರಿ? ಈಜಿಪ್ಟ್. ಈಜಿಪ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಸುಯೇಜ್ ಕಾಲುವೆ ಅಂತ ಬರ್ತದ್ರಿ, ಹೌದಾ. ಸುಯೇಜ್ ಕಾಲುವೆದ ಅಥಾರಿಟಿ ಯಾರಿಗೆ ಐತೆ ಹೇಳ್ರಿ? ಈಜಿಪ್ಟ್ಗೆ ಐತ್ರಿ. ಇದನ್ನ ಹಾಕ್ಬೇಕಂತ ಹೇಳಿದ್ವಿ, ಮತ್ ಜಾಸ್ತಿ ಆಗುತ್ತೆ ನಿಮಗೆ ಅಂತಗೋಸ್ಕರ ಸುಮ್ಕೆ ಆದ್ನರಿ, ಹೌದಾ. ಈಜಿಪ್ಟ್ ಏನ್ ಮಾಡ್ತಾ ಹೇಳ್ರಿ? ಸುಯೇಜ್ ಕೆನಲ್ ಅಂತ ಬರ್ತಾರೆ, ಹೌದಾ, ಗಲ್ಫ್ ಕಂಟ್ರಿದಾಗ. ಇಲ್ಲಿ ಮೆಡಿಟೇರಿಯನ್ ಸಿ ಅಂತ ಹೇಳಿದ್ರಿ, ಮೆಡಿಟೇರಿಯನ್ ಸಿ ಮತ್ತೆ ಈ ಕಡೆ ಸಿ ಬರ್ತ್ರಿ. ಅದಕ್ಕೆ ಹೇಳಿದ್ ನಿಮಗೆ ವರ್ಲ್ಡ್ ಮ್ಯಾಪ್ ಅನಾಲಿಸಿಸ್ ಪಟ್ಟಕ್ಕನ ನೆನಪು ಬರ್ಬೇಕ್ರಿ. ನೋಡ್ರಿ ಹೆಂಗ್ ಹೇಳಕುಂತೀನಿ, ಈಗ ಹೇಳಕುಂದ್ ನೋಡ್ರಿ. ಈಗ ಇಲ್ಲಿ ನೋಡಿ ಸಿ ಬರ್ತದ್ರಿ, ಇಲ್ಲಿಗ ಕಾಲುವೆ ಬರ್ತೈತಿ, ಹೌದಾ, ನೈಲ್ ನದಿ ಕೇಳಿರಲ್ಲ, ಹಿಂಗ ನೆನಪು ಬರ್ಬೇಕ್ರಿ, ಪಟ 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 ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ, ಯುರೋಪ್ ಎಲ್ಲಿ ಬರ್ತಾರೆ? ಯುರೋಪ್ ಈ ಕಡೆ ಕೈ ಮಾಡ್ಬೇಕ್ರಿ, ಯುರೋಪ್ ಬಂದ್ ನೋಡ್ರಿ. ಇದು ಈ ಕಡೆ ಇದು ಯುರೋಪ್, ಇದು USA, ಈ ಕೆಳಗ ಇದು ಮೇಲೆ ಇರ್ತಕ್ಕಂಥದ್ದು ನೋಡ್ರಿ ಕೆನಡಾ, USA, ಮೆಕ್ಸಿಕೋ, ಹಿಂಗ ಪಟ ಪಟ ಬರ್ಬೇಕ್ರಿ. ಕೆರಿಬಿಯನ್ ಸಿ, ಹೌದಾ, ವೆನಿಜುವೆಲಾ, ಹೌದಾ, ಚಿಲಿ, ಉರುಗ್ವೆ, ಪೆರಿಗ್ವೆ ಅಂತ ಎಲ್ಲಿ ಬರ್ತಾವ್ರಿ ಇಲ್ಲಿ ಒಂದಿಷ್ಟು, ಹೌದಾ, ಈ ದೇಶಗಳು. ಇಲ್ಲಿ ಬಂದ್ಬಿಟ್ರೆ ಏನ್ ಹೇಳ್ರಿ, ನಮ್ದು ಆಫ್ರಿಕಾ. ಇಲ್ಲಿ ಮೇಲೆ ಬಂದ್ಬಿಟ್ರ ಇವೆಲ್ಲ ಬರ್ತಾವ, ಟರ್ಕಿ, ಗಿರ್ಕಿ, ಸೈಪ್ರಸ್, ಹೌದಾ, ಮೆಡಿಟೇರಿಯನ್ ಸಿ. ಹಿಂಗ ಈ ಕಡೆ ಬಂದ ತಕ್ಷಣ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಯಾವ್ದು ಇದು ಹಿಂಗ ಬಂದ್ಗಡೆ ಹೆಂಗ್ ಬರ್ತಾಳ್ರಿ, ಸೀದಾ ನಮ್ ಭಾರತ ಬರ್ತಾರೆ. ಭಾರತ ಬಂದ್ಗಡೆ ನಿಮ್ಗೆಲ್ಲ ಗೊತ್ತಾಗ್ಬಿಡ್ತಿಲ್ಲ, ಚೀನಾ, ರಷ್ಯಾ ಇದೆಲ್ಲ ಅಂತ. ಈ ಕಡೆ ಕೆಳಗೆ ಬಂದ್ಬಿಟ್ಟು ಇಂಡೋನೇಷ್ಯಾ, ಹೌದಾ, ಲಾವೋಸು, ಹೌದಾ, ಇವೆಲ್ಲ ಬರ್ತಾವ್ರಿ. ಫಿಲಿಪೈನ್ಸ್, ಆಮೇಲೆ ಈ ಕಡೆ ಸೈಡ್ ಕೆಳಗೆ ಬಂದ್ಬಿಟ್ಟು ಆಸ್ಟ್ರೇಲಿಯಾ, ಈ ಕಡೆ ಸೈಡ್ ನ್ಯೂಜಿಲೆಂಡ್. ಪಟ ಪಟ ಅಂತ ಹಿಂಗ್ ಮುಂಗ್ಬಿಡ್ಕ್ರಂಗ, ಹಿಂಗ್ ಏನ್ ದೇಶಗಳು ಏನೇನಿಲ್ಲ, ಜಪಾನ್ ಈ ಕಡೆ ಐತಪ್ಪ, ಹಿಂಗ ಪಟ್ ಅಂತ ಹಂಗರಿ. ಓಕೆ, ಎಲ್ಲಿತ್ತಲ್ಲ, ಇಲ್ಲಿತ್ತು. ನೆಕ್ಸ್ಟ್ ನೋಡ್ರಿ, ಯುರೋಪ್ ನೋಡ್ರಿ, ಇದು ಏನ್ ಮಾಡ್ತಾ, ಇಲ್ಲಿ ಅಫಿಷಿಯಲ್ ಒಂದು ಆಫೀಸ್ ಐತಪ್ಪ ಅಂತಂದ್ರೆ ಡೆನ್ಮಾರ್ಕ್ ನ ಕೇಪ್ ಹೆಗನ್, ಹೌದಾ, ಕೇಪ್ ಹೆಗನ್ ನೋಡ್ರಿ 2009 ಅಷ್ಟ ಮಿನಿಟ್ ಏನ್ ಹೇಳ್ರಿ, 2009 ಕೇಪ್ ಹೆಗನ್ ಒಳಗಡೆ ಒಂದು ಸಮಿಟ್ ಆಗತ್ರಿ. ಎದಕ್ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಎನ್ವೈರನ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೇಪ್ ಹೆಗನ್ ಎಲ್ಲ ಐತಿ ಹೇಳ್ರಿ, ಡೆನ್ಮಾರ್ಕ್ ಒಳಗಡೆ ಐತಿ. ಈಗ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ಡೆನ್ಮಾರ್ಕ್ ಯಾವ ಒಂದು ಕಾಂಟಿನೆಂಟ್ ಮೀನ್ಸ್ ಖಂಡ ಸಂಬಂಧ ಇರ್ತಕ್ಕಂಥ ಒಂದು ಕಂಟ್ರಿ ಹೇಳ್ಬೇಕ್ರಿ. ಅತಿ ದೊಡ್ಡ ದ್ವೀಪ ರಾಷ್ಟ್ರ ಇಡೀ ಜಗತ್ತೊಳಗಡೆ. ಇಂಪಾರ್ಟೆಂಟ್ ನೋಡ್ರಿ ಅದು ಕ್ವಶನ್. ಅತಿ ದೊಡ್ಡ ದ್ವೀಪ ರಾಷ್ಟ್ರ, ಈ ಒಂದು ದ್ವೀಪ ರಾಷ್ಟ್ರ ಐತಲ್ರಿ, ಯಾವ ಖಂಡದಾಗ ಬರುತ್ತಪ್ಪ ಅಂತ ಕ್ವಶನ್. ನಡೆಸ್ರಿ, ನೀವು ಎಷ್ಟು ಹೇಳ್ತೀರಿ ಸರ್, ಸಾಕ್ಬಿಡ್ರಿ ಕ್ವಶನ್ ಅಂದ್ರೆ. ಇರ್ಲಿ, ನಿಮ್ಗೆ ಎಷ್ಟು ಕ್ವಶನ್ ಹೇಳ್ತ ನಮಗೆ ಅಷ್ಟೇನಾಗುತ್ತೆ ಹೇಳ್ರಿ, ನಿಮ್ ನಾಲೆಡ್ಜ್ ಗ್ರೋತ್. ನಿಮ್ ನಾಲೆಡ್ಜ್ ಗ್ರೋತ್ ಆದ್ರೆ ನಮ್ಗೆ ಏನಾಗುತ್ತೆ ಹೇಳ್ರಿ, ಇಂಪಾರ್ಟೆಂಟ್ ಏನ್ ಎಕ್ಸಾಮ್ 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 ಎಕ್ಸಾಮ್. ನೆಕ್ಸ್ಟ್ ನೋಡ್ರಿ, ಕೇಪ್ ಹೆಗನ್ ಎಲ್ಲಿ ಹೇಳ್ರಿ, ಡೆನ್ಮಾರ್ಕ್ ರಾಜಧಾನಿ ಕೇಪ್ ಹೆಗನ್. ಹಿಂಗ ಸೌತ್ ಈಸ್ಟ್ ಏಷ್ಯನ್ ನೋಡ್ರಿ, ಇಲ್ಲಿ ಬಂತು ನಮ್ಗೆ ಏಷ್ಯಾ ಅಂದ್ಗಡೆ ನಾವು ನೆನ್ಪಿಡ್ಬೇಕು. ಸೌತ್ ಈಸ್ಟ್ ಏಷ್ಯನ್, ಸೌತ್ ಅಂದ್ರೆ ಕೆಳಗ, ಈಸ್ಟ್ ಅಂದ್ರೆ ಈ ಕಡೆ, ಇದು ಗೋಳಾಕಾರ, ಹೌದಾ, ಹಿಂಗೈತಿ. ಸೌತ್ ಕೆಳಗ್ ಬಂತು, ಏನ್ ಹೇಳ್ರಿ ನೆಕ್ಸ್ಟ್ ಈಸ್ಟ್, ಇದೆಲ್ಲ ಏಷ್ಯಾ. ನಾವ್ ಅದೀವಿ ಇಲ್ಲಿ, ಯಾರದೀವ್ರಿ, ಹೌದು ನೋಡ್ರಿ, ಹಿಂಗ್ ಬರ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೇಂದ್ರ ಕಚೇರಿ ಎಲ್ಲಿ ಮಾಡ್ರ, ಏನ್ ಶ್ರೀಲಂಕಾ ಒಳಗ್ ಮಾಡ್ರ, ಬಾಂಗ್ಲಾದೇಶ ಮಾಡ್ರ, ಪಾಕಿಸ್ತಾನ ಮಾಡ್ರ, ಇಲ್ಲ ಎಲ್ಲಿ ಮಾಡಿರಿ ಹೇಳ್ರಿ, ಡೆಲ್ಲಿಯಾಗ. ಡೆಲ್ಲಿ ಎಲ್ಲಿ ಐತ್ರಿ, ಇಂಡಿಯಾ, ನಮ್ಮ ಮೇರಾ ಪ್ಯಾರಾ ಭಾರತ್. ನೆಕ್ಸ್ಟ್ ನೋಡ್ರಿ, ವೆಸ್ಟರ್ನ್ ಪೆಸಿಫಿಕ್ ನೋಡ್ರಿ, ಇಲ್ಲಿ ಪೆಸಿಫಿಕ್ ಅಂತ ನೋಡ್ರಿ, ವೆಸ್ಟರ್ನ್ ಪೆಸಿಫಿಕ್
ವೆಸ್ಟರ್ನ್ ಪೆಸಿಫಿಕ್. ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರ ಬರ್ದೀನಿ ಶಂಭು ನಾನು. ಮನಿಲಾ. ಮನಿಲಾ ಎಲ್ಲಿ ಬರ್ತದ್ರಿ? ನಾನು ಮನಿಲಾ ಅಂತ ಅಷ್ಟೇ ಬರ್ದೀನಿ. ಎಲ್ಲಿ ಬರ್ತ ಹೇಳ್ರಿ? ಫಿಲಿಪೈನ್ಸ್ ನ ರಾಜಧಾನಿ. ಫಿಲಿಪೈನ್ಸ್ ಎಲ್ಲಿ ಬರ್ತ ಅಂತ ಹೇಳಿ ನೋಡ್ರಿ, ಈ ಸೈಡ್ ಬರ್ತ. ಇಲ್ಲಿ ಏನೈತಿ? ಪೆಸಿಫಿಕ್ ಸಿ ಐತಿ, ಹೌದಾ? ಪೆಸಿಫಿಕ್ ಇಲ್ಲೆಲ್ಲ ಪೆಸಿಫಿಕ್ ಸಿ ಐತ್ರಿ, ಹೌದಾ? ಈ ಭಾಗದೊಳಗೆ ಐತಲ್ರಿ ಏನು? ಫಿಲಿಪೈನ್ಸ್ ಐತಿ. ಅಲ್ಲಿ ಏನೈತ್ರಿ? ಮನಿಲಾ ಐತಿ. ಮನಿಲಾ ಯಾವ ಒಂದು ರಾಜಧಾನಿ? ಫಿಲಿಪೈನ್ಸ್ ನ ರಾಜಧಾನಿ. ಓಕೆನಾ? ಫಿಲಿಪೈನ್ಸ್ ಒಳಗಡೆ ಏನೈತಿ ಗೊತ್ತೈತಲ್ರಿ? ಭತ್ತ ನಾವು ಬೆಳಿತೀವಲ್ಲ, ಭತ್ತ ಅದ್ರ ರಿಲೇಟೆಡ್ ಐತ್ರಿ. ನೋಡ್ರಿ ಹಿಂಗ ಪಟ್ಟ ಏನೋ ವಿಶೇಷತೆ ಇರ್ತೈತ್ರಿ ಅಲ್ಲಿ, ಅದನ್ನ ಪಟ್ಟನ ನೆನಪು ಮಾಡ್ಕೋಬೇಕು. ಹಂಗಿರ್ತಾರೆ. ಓಕೆನಾ? ಅರ್ಥ ಆಯ್ತಲ್ಲ ಈಗ? ಇದೆಲ್ಲ ಫ್ಯಾಕ್ಟ್ಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಏನ್ ಹೇಳೇನ್ರಿ, ಪ್ರತಿ ಒಂದು ಇಂಪಾರ್ಟೆಂಟ್. ಎಷ್ಟು ಮಂದಿ ಕರೆಕ್ಟ್ ಆಗಿ ಸ್ಟೆಪ್ ಬೈ ಆನ್ಸರ್ ಹಾಕ್ತೀರಿ ಅಂದ್ರೆ ಚೆಕ್ ಮಾಡ್ತೇನ್ರಿ ಪಕ್ಕ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಅಬ್ಜೆಕ್ಟಿವ್ಸ್. ಇಲ್ಲಿ ಬಂದ್ಬಿಟ್ರಪ್ಪ ಅಂತಂದ್ರ ಏನ್ ಇಂಪಾರ್ಟೆಂಟ್ ಹೇಳ್ರಿ? ಅಬ್ಜೆಕ್ಟಿವ್ಸ್. ಸೊ ಅಬ್ಜೆಕ್ಟಿವ್ಸ್ ಉದ್ದೇಶಗಳು. ಇಲ್ಲಿ ಏನಪ್ಪ ನೋಡ್ರಿ, ಪ್ರಮೋಟ್ ಗ್ಲೋಬಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಏನ್ ಹೇಳ್ರಿ? ಏನ್ ಪ್ರಮೋಟ್ ಮಾಡಕ್? ಗ್ಲೋಬಲ್ ಹೆಲ್ತ್, ಜಾಗತಿಕ ಮಟ್ಟದ ಆರೋಗ್ಯ. ಓಕೆ, ವೆಲ್ ಬೀಯಿಂಗ್ ಇದನ್ನ ಏನ್ ಮಾಡಕ್ ಕುಂತಾರೆ? ಪ್ರಮೋಟ್ ಮಾಡಕ್ ಕುಂತಾರೆ. ಯಾಕಪ್ಪ ಅವ್ರು ಎಲ್ಲರೂ ಜಗತ್ತಿನಾಗ ಎಲ್ಲರೂ ಚಂದ್ರಿ, ಆರೋಗ್ಯವಂತರಿ, ಏನ್ ಉಣ್ಬೇಕು, ಏನ್ ತಿನ್ಬೇಕು, ಅದ ಇಂಪಾರ್ಟೆಂಟ್. ಓಕೆನಾ? ನೀರ್ ಅಡಿಕದ, ನೀರ್ ಕುಡಿಬೇಕು. ಬಾರಿ ಇರ್ಲಿ. ಏನ್ ಹೇಳ್ತಿದ್ ನಾವು ಶಾಂಭವಿ? ಏನ್ ಊಟ ಮಾಡ್ಬೇಕು ನೋಡ್ರಿ, ದಯತೋಳ್ರಿ, ಬಹಳ ಚಂದ ಇಟ್ಟಬೇಕು. ಇದು ಎಷ್ಟು ಚಂದ ಇರ್ತದ? ಎಲ್ಲ ಚಂದ ಇರ್ತದ, ಹೌದಾ? ಶಣರ್ ಹೇಳಲ್ರಿ, ಕಸ ತಿನ್ನಬಲ್ಲ ತುಸು ತಿನ್ಬೇಕಂದ. ಇಷ್ಟು ಶೇರ್ ಗಟ್ಲೆ ಉಣದಲ್ರಿ. ಏನ್ ತಿನ್ಬೇಕು, ಏನ್ ತಿಂದ್ರೆ ಏನ್ ಬರ್ತದ, ಏನಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರ್ಬೇಕ್ರಿ. 21 ಮೊನ್ನೆ ಹೇಳಿದ್ನಿರಿ, ಯೋಗ ಡೇ, ಹೌದಾ? ಯೋಗದೊಳಗಡೆ ಏನು ಆಹಾರ ಸೇವನೆ ಮಾಡ್ಬೇಕು, ನಾವ್ ಹೆಂಗಿರಬೇಕು, ಜೀವನ ಶೈಲಿಗಳು ಹೆಂಗಿರಬೇಕು ಅದರ ಬಗ್ಗೆ ಬಹಳ ಇಂಪಾರ್ಟೆಂಟ್. ಎದಕ್ಕಪ್ಪ ಅಂತಾರಿ ನೋಡ್ರಿ, ಇವ್ ಎಲ್ಲರೂ ಎದಕ್ಕದಾರ್ರಿ? ಇವ್ರು ಅದಕ್ಕದಾರ್ರಿ, ನಾವು ಚಂದ ಇರ್ಬೇಕಂಗೋಸ್ಕರನೇ ಅವ್ರು ಕಷ್ಟಪಡಾಕ್ ಕುಂತಾರ. ಹೌದಿಲ್ರಿ? ದಿನ ಒಂದ್ ಪ್ರಿಪೇರ್ ಮಾಡ್ತಿರ್ತಾರ. ಇಲ್ಲಿ ಬಡತ ಐತಿ, ಇಲ್ಲಿ ಆರೋಗ್ಯ ಸರಿ ಇಲ್ಲ, ಇಲ್ಲಿ ಹೌದಾ ಇಲ್ಲೆಲ್ಲ ಡಿಸೀಸ್ಗಳು ಬರಾಕುಂತಾವ, ರೋಗಗಳು ಬರ್ತಾವ, ರುಜಿನಗಳು ಬರಾಕುಂತಾವ. ಯಾಕೆ ಬರಾಕುಂತಾವ, ಯಾಕಿಲ್ಲ ಅದ್ರ ಬಗ್ಗೆ ಎಲ್ಲ. ಈ ಕೋವಿಡ್ ಬಂತ್ರಿ, ಕೋವಿಡ್ ಬಂದ್ಗಿಡನ ಏನ್ ಗೊತ್ತಾರಿ? ಒಂದು ಸಿಟ್ಟೇನಪ್ಪ ಅಂತಂದ್ರೆ ಕೋವಿಡ್ ಬಂತ್ರಿ. ಕೋವಿಡ್ ನ ಕಾರಣ ಯಾರು ಹೇಳ್ರಿ? ಚೀನಾದಾರ. ಅವ್ರ ಮ್ಯಾಗ ಏನ್ ಆಕ್ಷನ್ ತಗೊಂತಿದ್ವು? ಇಂಥವ್ ಏನಾಗ್ತಾವ್ರಿ? ಇದಕ್ಕ ಪಾಲಿಟಿಕ್ಸ್ ಅನ್ನೋದ್ರಿ. ಬಂದ್ಬಿಟ್ರೆ ಮತ್ತೆ ನೀವು ಬ್ಯಾಡ ಬಿಡ್ರಿ, ಇರ್ಲಿ. ನೆಕ್ಸ್ಟ್ ನೋಡಿ, ಪ್ರಿವೆಂಟ್ ಅಂಡ್ ಕಂಟ್ರೋಲ್ ಡಿಸೀಸಸ್. ನೋಡ್ರಿ ಏನ್ ಮಾಡಕ್ ಕುಂತಾರ ಹೇಳ್ರಿ? ಡಿಸೀಸಸ್ ಅಂತಂದ್ರೆ ರೋಗಗಳನ್ನ ಏನ್ ಮಾಡ್ಬೇಕು? ಕಂಟ್ರೋಲ್ ಮಾಡ್ಬೇಕು. ಯಾರ್ದು ಉದ್ದೇಶ? ಇವ್ರದ್ದು ಉದ್ದೇಶ. ರೋಗಗಳು ಬರ್ಲಾರ್ದಂಗ್ ಕಂಟ್ರೋಲ್ ಮಾಡ್ಬೇಕ್ರಿ. ಯಾವ್ದೋ ಒಂದು ರೋಗ ಮಾಡತ್ತಪ್ಪ ಅಂದ್ರೆ ನೆಕ್ಸ್ಟ್ ನಾವೇನ ಮಾಡ್ಬೇಕ್ರಿ? ಅಲರ್ಟ್ ಆಗ್ಬೇಕು. ಸೊ ನೋಡ್ರಿ, ಈಗ ಕೊರೋನಾ ಬರಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ಎಲ್ಲಿ ತಿಂದ್ರು, ಎಲ್ಲಿ ಮಕ್ಕಳ್ರು, ಎಲ್ಲಿ ಬಿದ್ರು ಏನಿಲ್ಲ ಗೊತ್ತಿಲ್ಲ, ಸೀದಾ ಮನೆಗೆ ಬಂದ್ಬಿಡ್ತಿದ್ರಿ. ಕೊರೋನಾ ಬಂದ ತಕ್ಷಣನೇ ಮಕ್ಕಕ್ ಮಾಸ್ಕ್ ಏನು, ಬಿಸಿನೀರು ಕುಡಿಯೋದೇನು ಬೆಳಗ್ಗೆ ಎದ್ದ ತಕ್ಷಣ, ಹೌದಾ? ಕಾಲ್ ತಗೊಳೋದೇನು, ಎಷ್ಟು ನೀಟ್ನೆಸ್ ಆಗಿರೋದೇನು, ಇದೆಲ್ಲ ನಾವು ಪರಂಪರೆಗತವಾಗಿ ನಾವು ಮಾಡ್ಕೊಂಡ್ ಕೊರೋನಾ ಬಂದ್ ಏನ್ ಮಾಡಿತ್ತು? ಎಲ್ಲರಿಗೆ ಇನ್ನೊಂದ್ ಸ್ವಲ್ಪ ಬೆಳಗ್ಗೆ ಕೊಳಿತೀವಿ. ಎಲ್ಲಾರು ಏನ್ ಮಾಡಿದ್ರು? ಮರ್ತ್ ಬಿಟ್ಟಿದ್ರಿ. ಅವ್ರವ್ರ ಲೋಕದಾಗ ಅವ್ರು ಬಿಜಿ ಆಗ್ಬಿಟ್ಟಿದ್ರು. ನೋಡಪ್ಪ ತಮ್ಮ, ಅವ್ರವ್ರ ಲೋಕದಾಗ ನೀವು ಬಿಜಿ ಆದ್ರಪ್ಪ ಅಂದ್ರೆ ನೀವು ಸಮೇತ ಪರಕ್ಕೆ ಹೋಗ್ತೀರಿ. ಬೇಗ ಇಲ್ಲಿ ಇರ್ಬೇಕಪ್ಪ ಅಂದ್ರೆ ಚಂದ್ರಿ ಅಂತಂದ್ರೆ ಹೆಂಗಿರ್ಬೇಕು? ಸ್ವಚ್ಛವಾಗಿ ಶುಭ್ರವಾಗಿರ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಯ್ತು. ಅದಕ್ಕೆ ಹಿಂಗ ಇದು ನಿಂಗೆ ಅರ್ಥ ಮಾಡಿಕಿರಿ. ಹಿಂಗ ನೀವು ನ್ಯಾಚುರಲ್ ಆಗಿ ಜನರಲ್ ಆಗಿ ಥಿಂಕ್ ಮಾಡ್ರಿ, ಅವಾಗ ನೆನ್ಪು ಬರ್ತಾವ. ಅದು ಬಿಟ್ಟು ಇದು ಪ್ರಿವೆಂಟ್ ಅಂತ, ಇದು ಕಂಟ್ರೋಲ್ ಅಂತ, ಡಿಸೀಸ್ ಅಂತ, ಇದು ಹೆಂಗಪ್ಪ ಅಂತಂದಾಗ ಮತ್ತೆ ನೀವು ಇದು ಕ್ಲಾಸ್ ಬ್ಯಾಡ ನಡಿ, ಕ್ಲಾಸ್ ಬೇಡ, ಏನ್ ಓದ್ ಬೇಡ, ಏನ್ ತಲೆಗೆ ಹತ್ತವಲ್ದು. ನಾವು ಪೇಳೆನ ಹೊಲ ಐತಿ, ಹೊಲ ಮಾಡ್ಕೊಂಡ್ಬಿಡ್ತು ಹಂಗ್ರೇನ? ಯಾಕ್ರಿ? ಚಾಲೆಂಜ್ ಹೆಂಗಿರ್ಬೇಕು? ಮಾಡ್ತಂದ ಮಾಡ್ಬೇಕು ಹಂಗ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಕೋಆರ್ಡಿನೇಟ್ ಇಂಟರ್ನ್ಯಾಷನಲ್ ರೆಸ್ಪಾನ್ಸ್ ಟು ಹೆಲ್ತ್ ಎಮರ್ಜೆನ್ಸೀಸ್. ನೋಡ್ರಿ, ಕೋಆರ್ಡಿನೇಟ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಒಳಗಡೆ. ರೆಸ್ಪಾನ್ಸ್ ಅಂದ್ರೆ ಏನ್ ಹೇಳ್ರಿ? ಪ್ರತಿಕ್ರಿಯೆ. ನಾನು ಏನ್ ಹೇಳಕೊಂಡ್ರಿ? ನಿಮ್ಗೆ ಕ್ವಶನ್ ಕೊಟ್ಟಿನಿ, ನೀವು ಕ್ವಶನ್ ಕೊಟ್ಟಾಗ ನೀವು ಆನ್ಸರ್ ಹಾಕಿದಪ್ಪ ಅಂತಂದ್ರೆ ನೆಕ್ಸ್ಟ್ ನಾನು ಕ್ಲಾಸ್ ಮಾಡ್ತೀನಿ. ನೀವೇನ್ರಿ ಎಸ್ ಆರ್ ನೋ ಹಾಕಿದ್ರೆ ಕ್ಲಾಸ್ ಮಾಡಿ ಕೊಡ್ತಂತ. ಎಷ್ಟು ಜನ ಎಸ್ ಆರ್ ನೋ ಹಾಕ್ತಾರೆ ಅದ್ರ ಮೇಲೆ ರೆಸ್ಪಾನ್ಸ್. ನೋಡ್ರಿ ಇಲ್ಲಿ ಎಮರ್ಜೆನ್ಸಿ, ನೋಡ್ರಿ ಹೆಲ್ತ್ ಎಮರ್ಜೆನ್ಸಿ ಅಂತಂದ್ರೆ ನಾವು ಸೀದಾ ಬರ್ಬೇಕ್ರಿ, ಕೋವಿಡ್ಗೆ ಬರ್ಬೇಕು. ಮತ್ತೆ ಎಲ್ಲಿ ಬೇಡ ದೂರ ಹೋಗೋದ್ ಬೇಡ್ರಿ. ಯಾಕಂದ್ರೆ ಕೋವಿಡ್ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಹೌದಾ? ಸೊ ಈ ಸ್ವಾಮಿ ವಿವೇಕಾನಂದ ಇರ್ತಕ್ಕಂಥ ಸಮಯದೊಳಗಡೆ ರೋಗ ಬಂದಿರ್ತದ್ರಿ. ಸ್ವಾಮಿ ವಿವೇಕಾನಂದರು ಎಲ್ಲರೂ ಏನ್ ಮಾಡ್ತಿರ್ತಾರ್ರಿ? ಅಲ್ಲೆಲ್ಲಿ ಸಾವುಗಳು ಹೆಂಗ್ ಆತಿರ್ತಾವ್ರಿ ಹಂಗ ಆತಿರ್ತಾವ್ರಿ. ಅವರು ಬೇಲೂರು ಮಠದಲ್ಲಿ
ಬಂದು ಎಲ್ಲಾ ಒಂದು ಯಾರು ರೋಗಿಷ್ಠರದಲ್ರಿ ಅವರ ಒಂದು ಚಿಕಿತ್ಸೆ ಮಾಡ್ತಿದ್ರು ಅಂತ ಮಹಾನುಭಾವರು. ಹೌದಾ, ಕೋವಿಡ್ ಒಳಗಡೆ ಏನಂತಾರಲ್ರಿ ಹಂಗಾಗೈತ್ರಿ ನೋಡ್ರಿ ಅಲ್ಲ ಹೆಂಗಾಗಿತ್ತಂತ. ಯಾಕಪ್ಪ ಹೇಳಿದ್ನಪ್ಪ ಅಂದ್ರೆ ಇಲ್ಲಿ ಹೆಲ್ತ್ ಎಮರ್ಜೆನ್ಸೀಸ್ ಏನ್ರಿ ಸರ, ಒಂದ್ಸಲ ಸ್ವಾಮಿ ವಿವೇಕಾನಂದ ಅಂತ್ರಿ, ಒಂದ್ಸಲ ವರ್ಲ್ಡ್ ಮ್ಯಾಪ್ ಅಂತ್ರಿ, ಒಂದ್ಸಲ ಈ ಕಡೆ ಬರ್ತೀರಿ ಏಟ್ ಹೇಳ್ತೀರಿ ನೀವು ಅನ್ಕಂಡ್ರಿ. ಏಟ್ ಹೇಳ್ಬೇಕಲ್ರಿ, ನಮ್ಗೆ ಏನ್ ಹೇಳ್ರಿ ಒಂದೇ ಇಂಪಾರ್ಟೆಂಟ್ ಏಟನ್ ಹೇಳ್ರಿ, ಡೈರೆಕ್ಟ್ ಎಲ್ಲಿ ಬರ್ಬೇಕು ಎಕ್ಸಾಮಿಗೆ ಬರ್ಬೇಕು ಹಂಗ. ಓಕೆನಾ, ಹೆಲ್ತ್ ಎಮರ್ಜೆನ್ಸೀಸ್ ರೆಸ್ಪಾನ್ಸ್ ಮಾಡ್ಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಒಳಗಡೆ. ಅಂತಾರಾಷ್ಟ್ರೀಯ ಸಂಬಂಧ, ಅಂತಾರಾಷ್ಟ್ರೀಯ ಅಂತಂದ್ರೆ ಇಡೀ ಜಗತ್ರಿ, ಯಾವ್ದಾದ್ರು ದೇಶ ಆಗಿರ್ಬೋದು, ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು. ನೋಡ್ರಿ ಒಂದ್ ಟೈಮ್ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ನೆರವಳೆ ಬಂದಿರ್ತದೆ, ನಮಗೆ ಶತ್ರು ರಾಷ್ಟ್ರ ಹೌದು, ಹೌದಾ, ಆದ್ರೂ ಏನ್ ಮಾಡ್ತೀವಿ ನಾವು ಗೋಧಿ ಅದು ಇದನ್ನು ಕಳಿಸ್ತೀವಿ. ಯಾಕಪ್ಪ ಅಂದ್ರೆ ಮಾನವೀಯದ ದೃಷ್ಟಿಕೋನದಿಂದ. ಹೌದಾ, ಹಿಂಗ ಯಾಕೆ ಹೇಳಿದ್ನಿ ಅಂದ್ರೆ ಇದು ರೆಸ್ಪಾನ್ಸ್ ಮಾಡ್ಬೇಕಲ್ರಿ ಹೆಲ್ತ್ ಇಶ್ಯೂ ಅದು. ಓಕೆನಾ, ಹಂಗ ಸಪೋರ್ಟ್ ವ್ಯಾಕ್ಸಿನೇಷನ್, ಆಮೇಲೆ ಇಮ್ಯಾಜಿನೇಷನ್ಸ್ ಪ್ರೋಗ್ರಾಮ್ಸ್ ಅಂತ. ಹೌದಾ, ಏನ್ ಮಾಡ್ಬೇಕ್ರಿ ವ್ಯಾಕ್ಸಿನೇಷನ್ ಸಪೋರ್ಟ್ ಅಂದ್ರೆ ವ್ಯಾಕ್ಸಿನೇಷನ್ ರೀ, ಏನೋ ಒಂದ್ ಆಗೈತಪ್ಪ, ಒಂದ್ ಯಾವ್ದೋ ಒಂದು ರೋಗ ಮಾಡತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಬೇಕ್ರಿ. ಹೌದಾ, ಆ ಒಂದು ಪ್ರೋಗ್ರಾಮ್ ಏನ್ ಮಾಡಕ್ಕೆ ಇಡೀ ಜಗತ್ತಿನಾದ್ಯಂತ ತೆರೆದ್ರಿ, ಯಾವ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೋಡಿರ್ಬೇಕ್ರಿ, ಈಗ ಲಸಿಕೆಗಳನ್ನ ಹಾಕ್ಸ್ತಾರ್ರಿ. ನೀವು ಬೇಕಿದ್ರ ಫಾರ್ ಎಕ್ಸಾಂಪಲ್ ನಿಮ್ ಊರ ಅಂಗನವಾಡಿಗಳಿದಾವ್, ಆಶಾ ಕಾರ್ಯಕರ್ತರ ಅಂತ ಬರ್ತಾರ. ಹೌದಾ, ಅವ್ರಿಗೆ ಕೇಳ್ರಿ, ಅವ್ರಿಗೂ ಸಮಟೈಮ್ಸ್ ಗೊತ್ತಿರಲ್ರಿ ಇದ್ರದ್ದು ಮೇನ್ ಹೆಡ್ ಆಫೀಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಇರೋದು ಜಿನೇವಾದೊಳಗಡೆ ಸ್ವಿಟ್ಜರ್ಲ್ಯಾಂಡ್ ಅಂತ. ಅವ್ರು ಏನ್ ಮಾಡ್ತಿರ್ತಾರ, ಕೆಲಸ ಮಾಡ್ತಿರ್ತಾರ. ಹೌದಾ, ಜಸ್ಟ್ ಕೆಲ್ಸ ಬರ್ರಿ ನಿಮಗೆ ನೋಡ್ರಿ ಈ ಮಗುಗೆ ಇಷ್ಟು 2 ಹನಿ 1 ಹನಿ ಡ್ರಾಪ್ಸ್ ಹಾಕ್ಬೇಕ್ರಿ, ಇದ್ರಂಗ ಹೇಳ್ಯಾರ, ಪೋಲಿಯೋ ಬಂದೈತಿ, ಇದನ್ನೆಲ್ಲ ಯಾರು ತಂದಿದ್ರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಹಿಂಗ್ ವಿಚಾರ ಮಾಡ್ಬೇಕ್ರಿ ಹಿಂಗ ನೀವು. ಹೌದಾ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ನೆಕ್ಸ್ಟ್ ಇಲ್ಲಿ ಬಂತ್ರಿ ಡೆವಲಪ್ ಇಂಟರ್ನ್ಯಾಷನಲ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅಂಡ್ ಗೈಡ್ಲೈನ್ಸ್. ಏನ್ ಮಾಡಕ್ ಕುಂತಾರಿ, ಡೆವಲಪ್ ಮಾಡ್ಬೇಕು ಇಂಟರ್ನ್ಯಾಷನಲ್ ಒಳಗಡೆ ಆರೋಗ್ಯವನ್ನ. ಹೌದಾ, ನೋಡ್ರಿ ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ರು, ಇಂಟರ್ನ್ಯಾಷನಲ್ ಒಳಗಡೆ ಯೋಗ ದಿನವನ್ನ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಹೌದಾ, ಇತ್ತೀಚೆಗೆ ಯಾವಾಗ ನರೇಂದ್ರ ಮೋದಿ ಅವರಿಗೆ ಪ್ರಪೋಸಲ್ ಇಟ್ಟಾಗ. ಹೌದಾ, ಏನಾಯ್ತು ಹೇಳ್ರಿ, ಇಲ್ಲಿ ಡೆವಲಪ್ ಇಂಟರ್ನ್ಯಾಷನಲ್ ಒಳಗಡೆ ಹೆಲ್ತ್ ನ ಸ್ಟ್ಯಾಂಡರ್ಡ್ ಅಂಡ್ ಗೈಡ್ಲೈನ್ಸ್ ಇಡೀ ಜಗತ್ತಿನಾದ್ಯಂತ ಹೆಲ್ತ್ ಏನ್ ಮಾಡಿದ್ರಿ, ಇದು ಸೈಂಟಿಫಿಕ್ ಐತಿ, ಇದು ಹಿಂಗ್ ಐತ್ರಿ, ಇದು ಹಿಂಗ್ ಮಾಡ್ರಿ ದೇಹ ಎಲ್ಲ ಆರಾಮ್ ಇರ್ತೈತಿ, ನಾವು ನಮ್ ಮೈಂಡ್ ನಮ್ ಬಾಡಿ ಮೆಲ್ತ್ ಎಲ್ಲದು ಸ್ಟೆಬಲ್ ಆಗುತ್ತಾ. ಯಾಕಪ್ಪ ಹೇಳಿ ನೋಡ್ರಿ ಹಿಂಗ. ನೋಡ್ರಿ ಇದು ಒಟ್ಟು ಅನಾಲಿಸಿಸ್ ಅಂದ್ರೆ ಹಿಂಗ ಇರ್ಬೇಕ್ರಿ, ಅರ್ಥ ಮಾಡ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಆಮೇಲೆ ಸ್ಟ್ರೆಂತ್ ಅಂಡ್ ನ್ಯಾಷನಲ್ ಹೆಲ್ತ್ ಸಿಸ್ಟಮ್. ನೋಡ್ರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಏನ್ ಮಾಡ್ಬೇಕು, ಗಟ್ಟಿಗೊಳಿಸ್ಬೇಕು. ಇವಾಗ ಕ್ವಶನ್ ಬರೋದು ಏನಪ್ಪಾ ಅಂತಂದ್ರೆ, ಹೌದ್ರಿ ಸರ್ ಇಟ್ಟೆಲ್ಲ ಹೇಳಕ್ ಕುಂತ್ರಿ, ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಿ ಒಂದ್ ವೇಟ್ ಚೆಕ್ ಮಾಡೋದ್ ನೋಡಿಕಂದ್ರ ಸಮೇತ ವೇಟ್ ಚೆಕ್ ಮಾಡೋದ್ರಿ ನಿಮ್ದು 50 ಇತ್ತಂದ್ರೆ 100 ತೋರಿಸಿರ್ತೈತ್ರಿ, 100 ತೋರಿಸಿದ್ರೆ 50 ತೋರಿಸಿರ್ತೈತಿ. ಅದನ್ನೇನು ಚೇಂಜ್ ಮಾಡೋದಾಗಲ್ತ್ರಿ. ಇನ್ ನ್ಯಾಷನಲ್ ಲೆವೆಲ್ ಒಳಗೆ ಎಲ್ಲಿ ಇಂಟರ್ನ್ಯಾಷನಲ್ ಚೇಂಜ್ ಮಾಡ್ತಾರ ಅಂತ ಮನೋಭಾವಗಳು ಬಾಳ ಅದಾವ್ರಿ. ಹೌದಾ, ಕೆಲವೊಂದ್ ಕಡೆ ಇನ್ನೂ ಈ ತರ ಸಿಚುವೇಶನ್ಗಳದಾವ, ಕೆಲವೊಂದು ಕಡೆ ಡೆವಲಪ್ಮೆಂಟ್ ಆಗ್ಯಾವ. ಏನಾಗು ಅಂತ ನಮ್ದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಹೌದಾ, ಇದಕ್ಕೆಲ್ಲ ಯಾಕೆ ಆಗಲ್ಲ ಅದ್ರ ಬಗ್ಗೆ ನಿಮಗೂ ಗೊತ್ತಿರ್ತೈತಿ. ಹೌದಲ್ರಿ, ಯಾಕೆ ಇನ್ನೂ ಇದ್ರಂಗೈತಿ ಅದಾವ, ಏನು ಪೊಲಿಟಿಕ್ಸ್ ಅಲ್ಲಿ ರನ್ ಆಗುವತಿ. ಹೌದಾ, ಅಲ್ಲಿ ಬರ್ತಕ್ಕಂತ ಅಮೌಂಟ್ ಅದಕ್ಕೆ ಬರ್ತೈತೋ ಇಲ್ಲೋ, ಅದೇ ನಿಮ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಒಗೈತಿ, ಇವೆಲ್ಲ ಮ್ಯಾಟ್ರ್ ಆಗ್ತಾವ್ರಿ ಹಿಂಗ. ನೆಕ್ಸ್ಟ್ ನೋಡ್ರಿ, ಸ್ಟ್ರೆಂತ್ ಮಾಡ್ಬೇಕಾಗೈತಿ ಏನ ಆರೋಗ್ಯ. ನೆಕ್ಸ್ಟ್ ನೋಡ್ರಿ, ಪ್ರಮೋಟ್ ಯೂನಿವರ್ಸಲ್ ಹೆಲ್ತ್ ಕ್ರೇಜ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನ್ ಹೇಳ್ರಿ, ಯೂನಿವರ್ಸಲ್ ಜಗತ್ತಿನಾದ್ಯಂತ ಪ್ರಪಂಚದಾದ್ಯಂತ ಬ್ರಹ್ಮಾಂಡದಾದ್ಯಂತ ಏನ್ ಮಾಡ್ಬೇಕ್ರಿ, ಹೆಲ್ತ್ ಏನ್ ಮಾಡ್ಬೇಕು, ಕರೇಜ್ ಜಾಸ್ತಿ ಮಾಡ್ಕೋಬೇಕ್ರಿ. ಏನ್ ಸರ ನಾವೆಲ್ಲ ಫಿಟ್ನೆಸ್ ಇಲ್ಲಿ ವರ್ಕೌಟ್ ಮಾಡಕ್ ಹೋಗ್ಬಿಡ್ರಿ, ಯೋಗ ಇಲ್ಲಿ ಮುಂಜಾನೆ ಆಗಲ್ರಿ, ಮುಂಜಾನೆ 9 ಗಂಟೆಗೆ ಹೇಳಾರ ನಾವು, ನೀವು 4 ಗಂಟೆ ಯೋಗ ಮಾಡಕ್ ಅಂದ್ರೆ ಯಾರು ಬರ್ತಾರ್ರಿ ಅಂದ್ರೆ ಏನಾಗುತ್ತೆ ಹೇಳ್ರಿ, ಇಲ್ಲೇ ಫಸ್ಟ್ ಬಿದ್ದು ಹೋಗ್ಬಿಡುತ್ತೆ ನಿಮ್ ಡ್ರೀಮು, ನೀವು ನಿಮ್ಮ ಆಸೆ, ನಿಮ್ ಕನ್ಸು, ಎವ್ರಿಥಿಂಗ್ ಇಸ್ ಫಿನಿಶ್. ಹೌದಾ, ನೀವೇನ್ ಮಾಡ್ಬೇಕ್ರಿ, ಯಾವ್ದನ್ನ ಅಚೀವ್ ಮಾಡ್ಬೇಕಪ್ಪ ಅಂದ್ರೆ ಮೊದ್ಲು ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಫೋಕಸ್ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. ನೀವು ಯಾರೇ ನೋಡ್ರಿ, ಯಾವುದೇ ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗಿರ್ಬೋದು, ಸಕ್ಸಸ್ ಪರ್ಸನ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋದು ಮೊದ್ಲು ಅವ್ರನ್ನ ಕೇಳ್ರಿ ಏನ್ ಹೇಳ್ತಾರ, ಡಿಸಿಪ್ಲಿನ್ ಮಾತಾಡ್ತಾರೆ, ಕನ್ಸಿಸ್ಟೆನ್ಸಿ ಮಾತಾಡ್ತಾರೆ, ಫೋಕಸ್ ಮಾತಾಡ್ತಾರ. ಹೌದಾ, ಪೇಷನ್ಸ್, ಇವೇ ಲೈಫ್ ನ ಲೀಡ್ ಮಾಡೋದ್ರಿ, ಅದರ್ವೈಸ್ ನೋ. ನೆಕ್ಸ್ಟ್ ನೋಡ್ರಿ, ಮೇನ್ ಫಂಕ್ಷನ್ಸ್. ಆಮೇಲೆ ಏನಪ್ಪಾ ಇದ್ರ ಕಾರ್ಯಗಳು ಏನೇನ್ ಮಾಡ್ತಾ ಇದೆಲ್ಲ ಉದ್ದೇಶಗಳು ಹಿಂಗ್ ಮಾಡ್ಬೇಕಂತ ಉದ್ದೇಶ ಇಡದ, ಅವ ಉದ್ದೇಶಗಳನ್ನ ಏನ್ ಮಾಡ್ತಾರ, ಕಾರ್ಯಗಳು ಆಯ್ತಾ ಮುಂದಿರತ್ತ ಅಷ್ಟೇ ಇರ್ತದ್ರಿ, ಏನ್ ಡಿಫ್ರೆನ್ಸ್ ಏನಿರಲ್ಲ ಇಲ್ಲಿ. ನೋಡ್ರಿ ನೆಕ್ಸ್ಟ್, ಡಿಸೀಸ್ ಸರ್ವಿಲೆನ್ಸ್ ಅಂಡ್ ಮಾನಿಟರಿಂಗ್. ಏನ್ ಮಾಡ್ತಾರಿ, ಸರ್ವಿಲೆನ್ಸ್ ಕಣ್ಗಾವಲು. ಸರ್ವಿಲೆನ್ಸ್ ಹೋಗ್ಯಾರ್ರಿ ಪೊಲೀಸರು ಅಂತ ಇರ್ತಾರ್ರಿ, ಅಲ್ಲೆಲ್ಲ ಕಣ್ಗಾವಲಲ್ಲಿ ಏನ್ ಹಿಡ್ಯಾಕ್ ಹೋಗತಿ ಹಿಡಿಯೋದಿಲ್ಲ. ಫಾರ್ ಎಕ್ಸಾಂಪಲ್ ಏನ್ ಬಂದತ್ರಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೇಳಿರಲ್ಲ,
ಹೌದಾ, ಅದು ಕಣ್ಗಾವಲ್ ಇಟ್ಟೈತ್ರಿ ಅಂತ ಅಂತಿರ್ತಾರೆ. ಸೊ ಇಲ್ಲಿ ಅದ್ರ ಮ್ಯಾಗ ಕಣ್ಗಾವಲ್ ಹೇಳ್ರಿ, ಡಿಸೀಸ್ ರೋಗಗಳ ಮೇಲೆ, ರೋಗಗಳ ಬರ್ದಿ ನೋಡ್ರಿ ಈಗ. ಹೌದಾ, ಮ್ಯಾಲೆ ಇನ್ನೊಂದ್ಸಲ ಬರ್ಬಿಟ್ಟಿನ. ಓಕೆ, ರೋಗಗಳು ಏನಂದ್ರೆ ಇದ್ರ ಮೇಲೆ ಮಾನಿಟರಿಂಗ್, ಇದು ಏನ್ ಮಾಡಕ್ ಮತ್ತೆ ಏನಿಲ್ಲ ಅಂತಂತ ಮಾನಿಟರ್ ಮಾಡೋದ್ರಿ. ಹೌದಾ, ಇದ್ರ ಫಂಕ್ಷನ್ ಏನಪ್ಪಾ ಇದ್ರಿ. ಅಂದ್ರ ಡಿಸೀಸ್ ಬರಕಿನ ಮುಂಚೆ, ಒಂದು ರೋಗಗಳ ಬರಕಿನ ಮುಂಚೆ ಅನ್ನೋದ್ರಿ ಅದ್ರ ಮೇಲೆ ಇದು ರೋಗಗಳು ಬರಬಾರ್ದಪ್ಪ ಅಂದ್ರೆ ಏನೇನ್ ಮಾಡ್ಕೋಬೇಕು. ಹೌದಾ, ಈ ರೀತಿಯಾಗಿರ್ತಕ್ಕಂಥದ್ದು. ಆಮೇಲೆ ಪ್ಯಾಂಡಮಿಕ್ ಪ್ರಿಪೇರ್ಡೆನ್ಸ್ ಅಂಡ್ ರೆಸ್ಪಾನ್ಸ್. ಪ್ಯಾಂಡಮಿಕ್ ಅಂತಂದ್ರ ನಮ್ಗೆ ಏನ್ ನೆನಪು ಬರ್ತ ಹೇಳ್ರಿ, ಯಾವ ಒಂದು ಪ್ಯಾಂಡಮಿಕ್ ಬಂದಿತ್ತು? ಕೋವಿಡ್ ಬಂದಿತ್ರಿ, ಕೋವಿಡ್ ಪ್ಯಾಂಡಮಿಕ್. ಹೌದಾ, ಸಾಂಕ್ರಾಮಿಕ ರೋಗ. ಹೌದಲ್ರಿ, ಕೋವಿಡ್ ಒಬ್ರಿಗಿಂತ ಒಬ್ರಿಗೆ ಹತ್ತಿ ಬಿಡ್ತೈತಿ ಜಲ್ದಿ ಅನ್ನೋರಿ, ಇದಕ್ಕೆ ಅಂತಾರ ಪ್ಯಾಂಡಮಿಕ್ ಅಂತಾರ. ಹೌದಾ, ಇದ್ರಾಗ ಬರ್ತವ್ರಿ ಅದು ವೈರಸ್ ಇಂದ ಬಂದಿತ್ತು, ಇನ್ ಎದರಿಂದ ಬಂದಿತ್ತು, ಅದು ಪೂರಾ ಸೈನ್ಸ್ ಹೋಗುತ್ತೆ. ಅದ್ ಬ್ಯಾಡಲ್ಲ, ನಾವು ಮಾತಾಡ್ತಿರೋದು ಓನ್ಲಿ WHO ಇಷ್ಟ ಮಾತಾಡಮ್ರಿ. ಓಕೆನಾ. ನೆಕ್ಸ್ಟ್ ನೋಡಿ, ಹೆಲ್ತ್ ರಿಸರ್ಚ್ ಅಂಡ್ ಪಾಲಿಸಿ ಡೆವಲಪ್ಮೆಂಟ್. ಏನ್ರಿ, ಆರೋಗ್ಯದ ಬಗ್ಗೆ ಹಲವಾರು ದೇಶಗಳಲ್ಲಿ ಏನ್ ಮಾಡ್ತಾರ, ರಿಸರ್ಚ್ ಮಾಡ್ತಾರ. ಮತ್ತೆ ಪಾಲಿಸಿ ಡೆವಲಪ್ಮೆಂಟ್ ಏನ್ ಮಾಡ್ತಾರ, ಆರೋಗ್ಯಕ್ಕೋಸ್ಕರ ಒಂದಿಷ್ಟು ಪಾಲಿಸಿಗಳನ್ನ ತಂದಿರ್ತಾರೆ. ಹೌದಾ, ಈಗ ನೋಡಿ ನಾನು ಯಾವಾಗ ಹೇಳಿದ್ರೆ ಆಶಾ ಕಾರ್ಯಕರ್ತರ ಒಂದು ಉದಾಹರಣೆ ಕೊಟ್ಟೆ. ಹೌದಾ, ಇನ್ನೊಂದ್ ಏನಪ್ಪಾ ಅಂತಂದ್ರೆ ವಯಸ್ಸಾದರಿಗೆ, ಹೌದಾ, ಮಿಡಲ್ ಏಜ್ ಇದ್ದರಿಗೆ, ಪ್ರತಿಯೊಬ್ಬರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಸ್ಕೀಮ್ಗಳವ್ರಿ. ಹೌದಾ, ನ್ಯಾಷನಲ್ ಲೆವೆಲ್ ಒಳಗಡೆ ನೋಡ್ಬೇಕಾರೆ ಚೆಕ್ ಮಾಡ್ರಿ ಗೊತ್ತಾಗುತ್ತೆ. ಹೌದಾ, ಅವ್ ಯಾವಪ್ಪ ಅಂತಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ಗೋಸ್ಕರ ಇಲ್ಲಿ ಹೆಲ್ತ್ ನ ವಿಷಯದಲ್ಲಿ. ನೆಕ್ಸ್ಟ್ ನೋಡ್ರಿ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಟು ಕಂಟ್ರೀಸ್. ಏನ್ ಮಾಡ್ತಾರೆ, ಇದು ಒಂದು ತಾಂತ್ರಿಕ ನೆರವನ್ನು ಕೊಡ್ತದ. ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ತಾಂತ್ರಿಕ ನೆರವನ್ನು ಕೊಡ್ತದ. ಯಾವ ದೇಶ ನೀವು ಚೆನ್ನಾಗಿ ಆಗ್ಬೇಕಾ, ಬರ್ರಿ ನಮ್ದ ಟೆಕ್ನಾಲಜಿ ಐತಿ, ಬರ್ರಿ ತಗೊಂಡ್ವರಿ, ಮೊದ್ಲು ಆರಾಮಾರಿ. ಹೌದಾ, ಫಾರ್ ಎಕ್ಸಾಂಪಲ್ ಈಗ ಸ್ಕ್ಯಾನ್ ಮಾಡಬೇಕಪ್ಪ, MRI ಸ್ಕ್ಯಾನ್ ಮಾಡ್ಬೇಕು. ಹೌದಾ, ಹಳ್ಳಿ ಒಳಗೆ ಸಿಗ್ತದ, ಮತ್ತೆ ಸಿಟಿಗೆ ಹೋಗ್ಬೇಕು. ಹೌದಲ್ರಿ, ಆ ಸ್ಕ್ಯಾಮ್ ಹೆಂಗ್ ಬಂತು, ಏನಿಲ್ಲ, ಅವೆಲ್ಲ ಇಲ್ಲಿಂದ ಪ್ರೊಸೆಸಿಂಗ್ ಇರ್ತಾವ್ರಿ. ಹೌದಾ, ಈ ರೀತಿ ಏನಾಯ್ತು, ಅಸಿಸ್ಟೆನ್ಸ್ ಎಲ್ಲಿ ಕೊಡ್ತಾರ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಳಗೆ ಕೊಡ್ತಾರ ನೋಡ್ರಿ. ಆಮೇಲೆ ಪಬ್ಲಿಷಿಂಗ್ ಗ್ಲೋಬಲ್ ಹೆಲ್ತ್ ರಿಪೋರ್ಟ್. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೆಕ್ಸ್ಟ್ ಐತಿ. ಈಗ ಮಾತಾಡ್ತೀಗ ಬರ್ದಿಲ್ಲ ಇಂಪಾರ್ಟೆಂಟ್ ಪಬ್ಲಿಕೇಶನ್ ಅಂತ. ಹೌದಾ, ಏನ್ ಹೇಳ್ರಿ, ಗ್ಲೋಬಲ್ ಒಳಗಡೆ ಹೆಲ್ತ್ ರಿಪೋರ್ಟ್ ನ ಪ್ರೊವೈಡ್ ಮಾಡ್ತೀವಿ. ಯಾವ ದೇಶ ಎಷ್ಟು ಒಂದು ಆರೋಗ್ಯ ಮಟ್ಟದೊಳಗೆ ಎಷ್ಟನೇ ಸಾಧನೆ ಮಾಡೈತಿ, ಎಷ್ಟನೇ ಸ್ಥಾನದಾಗ ಐತಿ. ಈಗ ನೆಕ್ಸ್ಟ್ ಕ್ವಶನ್ ಅದೇ ನಿಮಗೆ. ಈಗ ಭಾರತ ದೇಶವು ಹೆಲ್ತ್ ರಿಪೋರ್ಟ್ ಅಲ್ಲಿ, ಹೌದಾ, ಎಷ್ಟನೇ ಸ್ಥಾನದಲ್ಲಿ ಐತಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ಬೇಕ್ರಿ. ಸುಮ್ಮನೆ ನೋಡಿ ಹೋಗೋದಲ್ಲ. ಡೆಫಿನೆಟ್ಲಿ ಎಷ್ಟು ನೀವು ಇಂಟ್ರಾಕ್ಷನ್ ಮಾಡಕ್ ಕುಂತ್ರಿ. ಈಗ ಹೆಂಗಾಗಿರ್ತಪ್ಪ ಅಂತಂದ್ರೆ ಇವೆಲ್ಲ ನೋಡ್ತಿರ್ತಿರಲ್ಲ, ಹೌದು ಇದು ಮಾಡ್ಬೇಕು ಅನ್ಕೊಂಡಿರ್ತೀರಿ. ಕ್ಲಾಸ್ ಮುಗಿದ ತಕ್ಷಣ ಆಯ್ತು, ನೆಕ್ಸ್ಟ್ ಇನ್ನೇನ ಬಂತ ಹೋಗ್ಬಿಡ್ತೀರಿ. ಅದು ಇರ್ಬೋದು ಡಿಸಿಪ್ಲಿನ್ ಅಂತಂದ್ರೆ ಏನ್ ಹೇಳ್ರಿ, ಕ್ವಶನ್ ಕೇಳಿದ್ ನೋಡ್ರಿ, ನಾನು ಕ್ಲಾಸ್ ಮಾಡಕ್ ನೋಡ್ರಿ, ಡಿಸಿಪ್ಲಿನ್ ಡೈಲಿ ಒಂದ್ ಕ್ಲಾಸ್ ಮಾಡಕ್ ಕುಂತೀನಿ, ನೀವು ಡೈಲಿ ಒಂದ್ ಕ್ಲಾಸ್ ಬರಬೇಕು. ಅದೇ ರೀತಿ ಒಂದ್ ಮೆಸೇಜ್, ಒಂದ್ ಕಾಮೆಂಟ್ ಅಷ್ಟೇ. ಯಾಕಪ್ಪ ಅಂದ್ರೆ ನಿಮ್ಗ ನೀವು ಒಂದ್ ಸರ್ಚ್ ಮಾಡಿರಿ, ಒಂದ್ ಏನೋ ನೋಡಿರಪ್ಪ ಅಂತಂದಾಗ ಅದು ಮೈಂಡ್ ಒಳಗೆ ಉಳಿತೈತ್ರಿ. ಹೌದಾ, ಹಂಗ ಆಕ್ಟಿವ್ ಇರ್ತಲ್ರಿ, ಆಕ್ಟಿವ್ ಲರ್ನಿಂಗ್ ಅಂತ ಹೇಳ್ತಿರ್ತ ನಮ್ ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಅದನ್ನೇ ಮಾಡೋದ್ರಿ. ಇಂಥ ಜಗ್ ಇರ್ತಾವ ಹಿಂಗ. ಓಕೆ ನೋಡ್ರಿ, ಸೆಟ್ಟಿಂಗ್ ಇಂಟರ್ನ್ಯಾಷನಲ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್. ಮತ್ತೆ ಸೆಟ್ ಮಾಡಕ್ ಕುಂತಾರ ನೋಡ್ರಿ. ಈಗ ಇಂಟರ್ನ್ಯಾಷನಲ್ ಹೆಲ್ತ್ ಸ್ಟ್ಯಾಂಡರ್ಡ್ ಅಪ್ಪ ಹೇಳ್ದ್ ನೋಡ್ರಿ, ಇದೆ. ಈಗ ಏನ್ ಮಾಡಕ್ ಗ್ಲೋಬಲ್ ಹೆಲ್ತ್ ರಿಪೋರ್ಟ್ ಎದಕ್ ಕೊಡ್ತಾರಪ್ಪ ಅಂತಂದ್ರ, ನಿಮ್ದು ಈ ಸತ್ರ ನೋಡ್ರಿ ನೀವು 100ನೇ ಸ್ಥಾನದಾಗ ಇದೀರಿ, ಬಹಳ ಕಡಿಮೆ ಆಯ್ತು, ಒಂದ್ ಸ್ವಲ್ಪ 50ನೇ ಸ್ಥಾನಕ್ಕೆ ಬರ್ರಿ, ಇನ್ನೊಂದ್ ಸಲ ಒಂದ್ 20ನೇ ಸ್ಥಾನಕ್ಕೆ ಬರ್ರಿ, ಆಮೇಲೆ ಬರ್ರಿ ಫಸ್ಟ್ ಸ್ಥಾನಕ್ಕ ಅಂತ ಏನ್ ಮಾಡಕ್ ಕುಂತಾರ್ರಿ. ನೀವ್ ಹಿಂಗ ಅದಿರಪ್ಪ ಅಂತ ಹೇಳಿ ನೆಕ್ಸ್ಟ್ ಮೇಲೆ ಹತ್ತದ. ಫಾರ್ ಎಕ್ಸಾಂಪಲ್ ಈಗ ನಮ್ ಕಾಲೇಜ್ ಒಳಗಡೆ ಅದಕ್ಕೆ ಹೇಳ್ರಿ, ನಿಮ್ ಕಾಲೇಜ್ ಓದ್ನಾಗ ನಿಮಗೆ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಒಂದು ಟೆಸ್ಟ್ ನಡೆಸ್ತಾರ. ಹೌದಾ, ಎಕ್ಸಾಮಿಗಿನ ಬಿಫೋರ್ ಪರ್ ಮಂತ್ ಟೆಸ್ಟ್ ಗಳೆಲ್ಲ ಇರ್ತಾವ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ವೆಕಬಿಲಿಟಿ, ನಿಮ್ಮ ಒಂದು ನಾಲೆಡ್ಜ್ ಅಲ್ಲಿ ಏನಾಗ್ತಿರ್ತಾರ, ಪ್ರತಿಯೊಬ್ಬ ಮಾಸ್ತರ ಒಬ್ಬ ಲೆಕ್ಚರ್ ಏನ್ ಮಾಡಿರ್ತಾನ, ನಿಮ್ ಅಬ್ಸರ್ವ್ ಮಾಡ್ತಿರ್ತಾನ, ಈ ಹುಡುಗ ಶಾಣೆ ಆಗ್ಯಾನೋ ಇಲ್ಲೋ. ಪ್ರತಿ ಸಲ ಏನಾಗ್ಬೇಕು, ನೀವು ಇವಾಲ್ವ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು. ಪ್ರತಿ ಸಲ ನಿಮ್ಗೆ ಗ್ರೋತ್ ರೇಟ್ ಏನಾಗ್ಬೇಕು, ಜಾಸ್ತಿ ಆಗಿರ್ಬೇಕು. ಹಿಂಗ ಹೋಗ್ಬೇಕ್ರಿ, ಹಿಂಗ ಅಂತ ಹಂಗ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್, ಸಪೋರ್ಟಿಂಗ್ ಮೆಟರ್ನಲ್ ಅಂಡ್ ಚಿಲ್ಡ್ ಹೆಲ್ತ್ ಪ್ರೋಗ್ರಾಮ್ಸ್. ನೋಡ್ರಿ, ಇದು ವೆರಿ 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 ಇಂಪಾರ್ಟೆಂಟ್. ನಾನು ಇವಾಗ ನಿಮ್ಗೆ ಅವಾಗಲೇ ಹೇಳ್ದ, ಇಲ್ಲಿ ಅಕಸ್ಮಾತ್ ನಿಮ್ಗೆ ಥಿಯರಿಟಿಕಲ್ ಹಾಕ್ಬಿಟ್ರೆ ಹೆಂಗ್ ಮಾಡ್ತಾರಪ್ಪ ಅಂತಂದ್ರ, ಇಲ್ಲಿ ಏನ್ ಮಾಡಕ್ ಕುಂತಾರ್ರಿ, ತಾಯೇಂದ್ರ ಗರ್ಭಿಣಿಯರ್ ಇರ್ತಾರ, ಹೆರಿಗೆ ಗರ್ಭಿಣಿ, ಚಿಲ್ಡ್ ಮಗು, ಅದಕ್ಕೆಲ್ಲ ಒಂದು ಪ್ರೋಗ್ರಾಮ್ಗಳನ್ನ ಯಾರು ತಂದಾರ ಹೇಳ್ರಿ, ಈ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಂದೈತ್ರಿ. ಅದನ್ನು ಸಮೇತ ಕ್ವಶನ್ ಆಗ್ತವ್ರಿ. ಈಗ UPSC ಒಳಗೆ ಕ್ವಶನ್ ಹೆಂಗಾಗ್ತಾವ ಅಂದ್ರೆ ಸೀದಾ ನಾನು ಅವತ್ತು ಹೇಳಿದ್ರಿ, ಈ ತರ ಕ್ವಶನ್ ಬರ್ತಾವ್ರಿ. ಇದನ್ನ ಹಿಡ್ಕೊಂಡು ಇದ್ರಾಗ ಏನ್ ರಿಪೋರ್ಟ್ ಬಂದವ, ಇವ್ ಯಾವ್ಯಾವ ಒಂದು ರಾಜ್ಯ ಏನೇನ್ ತಂದೈತಿ, ನೆಕ್ಸ್ಟ್ ದೇಶಾದ್ಯಂತ ಒಳಗಡೆ ಏನ್ ಬಂದವ, ಜಗತ್ತಿನಾದ್ಯಂತ ಏನ್ ರಿಪೋರ್ಟ್ ಬಂದವ, ಏನು ಒಂದು ಪ್ರೋಗ್ರಾಮ್ಗಳು ಬಂದವ, ಇವೆಲ್ಲ ಹಿಂಗಿರ್ತದ. ಇಷ್ಟು ಇರ್ತದ. ನಿಮ್ಗೆ ಏನ್ ಇರೋದ್ರಿ ಇಷ್ಟೇ ಓದ್ಕೊರಿ ಸಾಕು. ಇಷ್ಟೇ ಓದ್ಕರಿ, ಎಕ್ಸಾಮ್ ಕ್ಲಿಯರ್ ಮಾಡಿಕರಿ ಅಷ್ಟೇ. ಫೋಕಸ್ ಇಷ್ಟೇ ರೀ. ಏನ್ ಇಂಪಾರ್ಟೆಂಟ್
ಇದಷ್ಟೇ ಇಂಪಾರ್ಟೆಂಟ್, ಇದಷ್ಟೇ ನೋಡ್ಬೇಕು, ಉಳಿಕೆದ್ದೇನು ಕಾಣಬಾರ್ದ್ರಿ. ಹೌದು, ಅದೇನಂತಾರ ನೋಡ್ರಿ ಹಿಂಗ, ಏನಪ್ಪಾ ಫಾರ್ ಎಕ್ಸಾಂಪಲ್ ಕುದುರೆಗೆ ಹಾಕಿರ್ತಾರ, ಏನಪ್ಪಾ ಅಂದ್ರೆ ಕುದುರೆ ಆ ಕಡೆ ಈ ಕಡೆ ನೋಡ್ತಾಗೋಸ್ಕರ ಹಾಕಿರ್ತಾರಂತ್ರಿ. ಡಿಸ್ಟ್ರಾಕ್ಷನ್ ಜಾಸ್ತಿ ಅಂತಾರ ಅದು. ಹೌದಾ, ನೀವು ಸಮೇತ ಡಿಸ್ಟ್ರಾಕ್ಷನ್ ಆಗೋದು ಜಾಸ್ತಿ. ನೀವ್ ಏನ್ ಮಾಡ್ಬೇಕ, ಅದಕ್ಕೆ ಪದೇ ಪದೇ ಯಾಕೆ ಮೋಟಿವ್ ಮಾಡ್ತಿರ್ತಾರೆ, ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಂತ. ಹೌದಾ, ಇದಕ್ಕೋಸ್ಕರನೇ. ಓಕೆನಾ, ಅರ್ಥ ಆಯ್ತು ನೋಡ್ರಿ. ಈಗ ಏನಪ್ಪಾ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ಗಳು ಏನಪ್ಪಾ ಅಂತಂದ್ರೆ, ಹೌದಾ ಹಿಂಗ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್ ಇಂಪಾರ್ಟೆಂಟ್ ಪಬ್ಲಿಕೇಶನ್ಸ್. ನಿಮಗೆ ಅವಾಗ್ಲೇ ಹೇಳಿದ್ನ, ಇಲ್ಲಿ ಪಬ್ಲಿಕೇಶನ್ಸ್ ಬರ್ತಾವ, ಹೌದಾ, ರಿಪೋರ್ಟ್ಸ್ ಗಳು ಬರ್ತಾವ. ಏನೇನ್ ರಿಪೋರ್ಟ್ಸ್, ನಾನು ಇಂಪಾರ್ಟೆಂಟ್ ಬರ್ದೇನ್ರಿ, ಜಸ್ಟ್ 4 ಬರ್ದೀನಿ, ಇನ್ನೂ ಜಗ್ಗಿದಾವ್. ಇಲ್ಲಿ ಏನಪ್ಪಾ ಇನ್ನು ಬಾಳ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನ್ ಇಂಪಾರ್ಟೆಂಟ್, ಯಾವುದು ಮಹತ್ವಪೂರ್ಣವಾಗಿರ್ತಕ್ಕಂತ ಒಂದು ರಿಪೋರ್ಟ್ಗಳಾವ ಅನ್ನೋದು ಮುಖ್ಯ ಆಗತ್ತೆ ನೋಡ್ರಿ. ಇಲ್ಲಿ ಫಸ್ಟ್ ಒನ್ ವರ್ಲ್ಡ್ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನ್ರಿ, ಸಂಖ್ಯಾಶಾಸ್ತ್ರ ಕೇಳಿರ, ಹೌದಾ, ಅದು ವರ್ಲ್ಡ್ ಹೆಲ್ತ್ ಒಳಗಡೆ. ನೆಕ್ಸ್ಟ್ ವರ್ಲ್ಡ್ ಹೆಲ್ತ್ ರಿಪೋರ್ಟ್ ನಾವು ಇಲ್ಲಿ ತೋರಿಸಿ, ಇಲ್ಲಿ ತೊಳ್ರಿ ರಿಪೋರ್ಟ್ ಗ್ಲೋಬಲ್ ಹೆಲ್ತ್ ರಿಪೋರ್ಟ್ಸ್. ಹೌದಾ, ಈ ವರ್ಲ್ಡ್ ನಾಗ ಯಾವ ಒಂದ್ ದೇಶ ಎಷ್ಟೇ ಸ್ಥಾನದಾಗ ಐತಿ ಅನ್ನೋದು ನಿಮ್ಗೆ ಅಲ್ಲೇ ಕ್ವಶನ್ ಹಾಕಿನ್ರಿ, ಪಕ್ಕ ಆನ್ಸರ್ ಮಾಡೋದು ನೀವು. ಆಮೇಲೆ ಗ್ಲೋಬಲ್ ಟರ್ಬಿಕ್ಯುಲರಿಸಿಸ್ ರಿಪೋರ್ಟ್ ಅಂತ, ಹೌದಾ. ಅದಾದ್ಮೇಲೆ ವರ್ಲ್ಡ್ ಮಲೇರಿಯಾ ರಿಪೋರ್ಟ್. ನೋಡ್ರಿ, ಈಗ ನೆಕ್ಸ್ಟ್ ಕ್ವಶನ್ ಏನಾಗತ್ತಪ್ಪ ಅಂತಂದ್ರ, ಇಲ್ಲಿ ಮಲೇರಿಯಾವನ್ನು ಭಾರತ ಎಷ್ಟನೇ ಒಂದು ವರ್ಷದೊಳಗಡೆ ನಿರ್ಮೂಲನೆ ಮಾಡಿತ್ತು ಇಲ್ಲೋ, ಹೌದಾ. ಯಾವ ಒಂದು ರೋಗವನ್ನು ಇದ್ರಂಗ ಐತಿರಿ, ಯಾವ ರೋಗಗಳದವಲ್ರಿ, ದೊಡ್ಡ ದೊಡ್ಡ ಕುಷ್ಠ ರೋಗ, ಆ ರೋಗ ಈ ರೋಗ ಅಂತ ಅದಾವಲ್ರಿ, ಅವು ಯಾವೊಂದು ಇಯರ್ ಒಳಗಡೆ ಭಾರತದಾದ್ಯಂತ ನಿರ್ಮೂಲನೆ ಮಾಡ್ಯಾರ ಅನ್ನೋ ಸಮೇತ ಕ್ವಶನ್ ಕೇಳ್ತಾರೆ. ಈ ರೀತಿ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಲ್ಲ. ಮೇನ್ ಪಬ್ಲಿಕೇಶನ್ಸ್, ಇಂಪಾರ್ಟೆಂಟ್ ಪಬ್ಲಿಕೇಶನ್. ಓಕೆನೆ, ಹೆಲ್ತ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಇದ್ರ ಬಗ್ಗೆ ನಾನು ಓನ್ಲಿ ಫ್ಯಾಕ್ಚುಯಲ್ ಅಷ್ಟ ಅಲ್ರಿ, ಹೆಂಗ್ ಕ್ವಶನ್ ಬರ್ತಾವ, ಏನೇನ್ ಕ್ವಶನ್ ಬರ್ತಾವ, ಇದ್ರ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯಗಳೇನು, ಜಿಯೋಗ್ರಫಿ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಹೇಳಿರಿ. ಹೌದಾ, ಎಲ್ಲವನ್ನು ಕೂಡಿಕೇಶನ್ ನಿಮ್ಗೆ ಏನಾಡ್ರಿ, ಒಂದು ಕ್ಲಾಸ್ನ ಇಷ್ಟೆಲ್ಲ ವಿಷಯಗಳು ಡಿಸ್ಕಷನ್ ಹಾಕೊಂತಾವ್ರಿ. ಇದ್ರೊಳಗೆ ಇನ್ನು ಏನು ಬರ್ದಿಲ್ರಿ ಅವನೇನು, ಬಟ್ ಏನ್ ಬರಾಕುಂತ ರಿಲೇಟೆಡ್ ಬಂದ ತಕ್ಷಣ ನಿಮ್ಗೆ ಹೇಳಾಕೊಂತೀನಿ. ಅದೇ ರೀತಿ ನಿಮಗೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ಹೇಳೇನ್ರಿ, ಒಂದು ವರ್ಲ್ಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಬೇಕಂದ್ರೆ SR ಕಾಮೆಂಟ್ ಹಾಕ್ರಿ, ಎಸ್ ಅಂತ ಹಾಕಿದ್ರೆ ಮಾಡಿಕೊಡ್ತೀನಿ. ಎಷ್ಟು ಜನ ಹಾಕ್ತಾರ ಇಂಪಾರ್ಟೆಂಟ್ ನನಗೆ, ಹೌದಾ. ಎಷ್ಟು ಜನ ನೋಡಿರ್ತೀರಿ, ವ್ಯೂಸ್ ಅಂತ ಇರ್ತವ್ರಿ, ನಂಬರ್ಸ್ ಇರ್ತಾವ, ಎಷ್ಟು ಜನ ನೋಡ್ರಿ, ಅದ್ರಾಗ ಎಷ್ಟು ಜನ ಹಾಕಿರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್, ಓಕೆನಾ. ಅದ್ರ ಎಷ್ಟು ಬೇಗ ಹಾಕ್ತಿರಿ ಅಷ್ಟು ಬೇಗ ನಾನು ವರ್ಲ್ಡ್ ಮ್ಯಾಪ್ ಹಾಕಿ ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ಪಾಯಿಂಟ್ ಟು ಪಾಯಿಂಟ್ ಪಕ್ಕ ನೆನಪಿರ್ಬೇಕು ನಿಮ್ಗೆ, ಹಂಗ ಡಿಸ್ಕಷನ್ ಮಾಡಿ ಕೊಡ್ತೀನಿ. ಓಕೆನಾ, ಅರ್ಥ ಆಯ್ತಲ್ರಿ. ಕಮೆಂಟ್ ಬಾಕ್ಸ್ ಒಳಗೆ ಕಾಮೆಂಟ್ ಹಾಕೋದು ಮಾತ್ರ ಮರೆಯಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.